ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಶರಣಾರ್ಥಿ. ಮತ್ತು ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ, ನಾವು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಹೋಗಾಕತ್ತಿದ್ವಿ. ನಾವು ಹೋಗುವ ಹಾದಿ ಒಳಗೆ ಏನೈತಲ್ಲ, ನಾವು 8:30 ಆಗಿತ್ತು. ಅದ್ರ ಕಾರಣ ಏನೈತಲ್ಲ, ಹಾದಿ ಒಳಗೆ ಮಣ್ಣೆತ್ತುಗಳು ಇದ್ದು ಅದನ್ನು ಫೋಟೋ ಶೂಟ್ ಮಾಡಿದ್ದೀನಿ. ಅದು ನೋಡ್ಬೋದು, ಥರ ಅದಾವ. ಈಗ ನಾವು 8:30 ಆಗಿತ್ತು. ಅದ ಕಾರಣ ಏನೈತಲ್ಲ, ನಮ್ಗೆ ಬಸ್ ಸಿಗಲಿಲ್ಲ, ಸೌಕರ್ಯ ಇಲ್ಲಾರ್ದಕ್ಕೆ ಅಲ್ಲೇ ಒಂದು ಸಂಗಮ್ ಲಾಡ್ಜ್ ಒಳಗೆ ಉಳ್ಕೊಂಡ್ವಿ. ಇದು ಲಾಡ್ಜಿಂದ ನೋಡ್ರಿ. ಮತ್ತು ನೀವೇನಾದರೂ ಹೋಗ್ಬೇಕಂದ್ರೆ ನಾವು ಬಿಜಾಪುರಿಂದ ಹೋಗೋ ಮುಂದೆ 8:30ಕ್ಕಿಂತ ಮುಂಚೆ ಹೋಗ್ರಿ. ಮತ್ತು ನಾವು ಬಿಜಾಪುರಿಂದ ಹೋಗ್ಬೇಕಾದ್ರೆ ಸಿಂದಗಿಗೆ ಇಳ್ಕೊಬೇಕಾಗ್ತೈತಿ. ಸಿಂದಗಿಯಿಂದ ಏನೈತಲ್ಲ, ಸಿಂದಗಿ ಒಳಗೆ ಉಳ್ಕೊಂಡು ಬಳಕ ಮತ್ತು ಅಲ್ಲಿ ಯಾದಗಿರಿ ಬಸ್ನು ಹತ್ಕೊಂಡ್ರೆ ನೀವು ಅಲ್ಲಿ ಗೊಲ್ಲಾಳೇಶ್ವರನ ಗುಡಿಗೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಇಳಿಸ್ತಾರೆ. ಇರಲಿಲ್ಲಂದ್ರೆ ಶಾಪುರ್ ಬಸ್ಗೂ ಹತ್ಕೊಂಡು ಕೂಡ ಅಲ್ಲಿ ಗೊಲ್ಲಾಳೇಶ್ವರನ ಸನ್ನಿಧಿ ಇಳಿಸ್ತಾರೆ. ನೋಡ್ರಿ, ನಾವು ಇಲ್ಲಿ ನಮ್ಮ ಫುಲ್ ಫ್ಯಾಮ್ಲಿ ನೋಡ್ರಿ. ಮತ್ತೇನೈತಲ್ಲ, ಅನಿವಾರ್ಯವಾಗಿ ಮತ್ತು ಮುಂಜಾನೆ ಏನೈತಲ್ಲ ಎದ್ದು ನಾಷ್ಟ ಅದು ಮಾಡಿದ್ವಿ. ಮತ್ತು ನಾಷ್ಟಕ್ಕೆ ಏನೇನದ ಅಂದ್ರೆ ಇಡ್ಲಿ ಇತ್ತು, ಮತ್ತು ಹಂಗೆ ದೋಸೆನೂ ಐತಿ, ಪುರಿನೂ ಐತಿ. ನಾವೇನೈತಲ್ಲ ದೋಸೆ ಮತ್ತು ಪುರಿ ತಿಂದು ಕಿಶಿನಿಂತಲ ಅಲ್ಲಿಂದ ಮತ್ತೆ ಬಸ್ಸಿಗೆ ಹತ್ಕೊಂಡ್ವಿ. ಇಲ್ಲಿ ಏನೈತಲ್ಲ, ಮತ್ತು ನಾವು ಬಸ್ಸಿಂದ ತೆಳಗೆ ಇಳಿದ ಬಳಕ ಇಲ್ಲಿ ಯಲ್ಲಮ್ಮ ದೇವಿಯ ಆಶೀರ್ವಾದ ನಮಗೆ ಸಿಕ್ತು. ಅಲ್ಲಿಂದ ಏನೈತಲ್ಲ ನಾವು ನಡ್ಕೋತ ಹೊಂಟ್ವಿ. ಅದೇನು ಅಷ್ಟೊಂದು ದೂರಿಲ್ಲ, ಹಂಗೆ ನಡ್ಕೋತ ಹೋದ್ರೂ ಭೀ ಸಿಗ್ತೈತಿ. ಈಗ ನೋಡ್ರಿ, ನಾವು ಎಲ್ಲ ಹೊಂಟೀವಿ ಇವಾಗ ನೋಡ್ರಿ. ಮತ್ತು ಇದು ಯಾವಾಗಿನ ಕಾಲ ಒಳಗೆ ಐತಂದ್ರೆ 12ನೇ ಶತಮಾನ ಒಳಗಿಂದು ಆವಾಗಿನ ಕಾಲದೊಳಗೆ ಇದ್ದಿದ್ದ ಲಿಂಗ ಐತಿದ್ದು. ಇದು ಸ್ವಯಂಭೂ ಲಿಂಗ ಆಗೈತಿ. ಅದು ಯಾವ ರೀತಿ ಲಿಂಗ ಉದ್ಭವ ಆಯಿತು ಅಂತಂದ್ರೆ, ಒಂದು ಕುರಿ ಹಿಕ್ಕಿರ್ತೈತಲ್ಲ, ಅಲ್ಲಿಂದ ಏನೈತಲ್ಲ ಅದರಿಂದನ ಶಿವಲಿಂಗ ಸ್ವಯಂಭೂ ಲಿಂಗವಾಗಿ ಉದ್ಭವ ಆಗೈತಿ. ಈಗ ನಾವು ಹೋಗಾಕತ್ತೀವಿ. ಅಲ್ಲಿ ಒಂದು ಅರ್ಚಕರು ಅಲ್ಲಿಯವ್ರ ಜೊತೆ ಏನೈತಲ್ಲ ಮಾತಾಡಿ ಅಲ್ಲಿಯ ಮಾಹಿತಿಯನ್ನು ತಿಳ್ಕೊಂಡಂತ. ಮತ್ತು ಇಲ್ಲೇನೈತಲ್ಲ ಅವ್ವಮ್ಮ ಮತ್ತು ಮಲ್ಕಮ್ಮ ಅಂತ ಅಲ್ಲೇ ಏನೈತಲ್ಲ ಆಯ್ಕೆ ಆಗ್ಯಾರ. ಆ ಗುಡಿನ ನೋಡೋಣಂತ. ಹಾಗೆ ಇಲ್ಲಿ ಒಂದು ಅದ್ಭುತ ಪವಾಡ ಐತಿ. ಮತ್ತು ಇಲ್ಲಿ ಬಂದ್ವಿ ಅಂದ್ರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ತೇರು ಐತಿ. ಇಲ್ಲಿ ಜಾತ್ರೆ ಒಳಗೆ ತೇರಂತೂ ಭಾಳ ವಿಜೃಂಭಣೆಯಿಂದ ಆಗೈತಿ. ಮತ್ತು ತೇರಿಂದು ಕೂಡ ಒಂದು ಅದ್ಭುತ ಪವಾಡ ಕೂಡ ಆಯಿತು. ಅದ್ರದ್ದು ಬಗ್ಗೆನೂ ತಿಳ್ಕೊಳ್ಳೋಂಥ. ಈಗ ಇಲ್ಲಿ ನಾವು ಬಂದೀವಲ್ಲ, ನಾವು ಇಲ್ಲಿ ನೋಡ್ಬೋದು, ಇದು ಒಳಗೆ ಬಂದಂಥ ಈ ರೀತಿ ಹೊರಗಿನ ಚಿತ್ರಣ ಈ ರೀತಿ ಐತೆ ನೋಡ್ರಿ. ಇಲ್ಲೆಲ್ಲ ನೀವು ದೇವ್ರದ್ದು ಪೂಜಾ ಸಾಮಾನದು ತೊಗೋಬೋದು. ಇಲ್ಲಿ ಬೇವಿನ ವೃಕ್ಷ ಐತಿ. ಬೇವಿನ ವೃಕ್ಷದ ತೆಳಗಿಲ್ಲ, ಮುಂಚೆದ ಹಳೇದೆಲ್ಲ ಅದಾವ. ಅಂದ್ರೆ ಈಗ ನೋಡ್ರಿ, ಮೇನ್ ದ್ವಾರ ಬಾಗಿಲು ಈ ರೀತಿ ಐತಿ. ಇಲ್ಲಿ ತಲುಪಿದೀವಲ್ಲ, ಈ ರೀತಿ ಕಾಣ್ಬೋದು. ಇದು ಗೊಲ್ಲಾಳೇಶ್ವರದ ಒಳಗೆ ಬನ್ನಿ ಅಂತ ಐತಿ ನೋಡ್ರಿ. ಏನೈತಲ್ಲ, ನಮ್ಗೆ ಸ್ವಾಮಿಗಳ ಕತೆ ಹೇಳ್ತಾರೆ, ಕೇಳೋಣ ಬರ್ರಿ. ಅವ್ವಮ್ಮ ಮಲ್ಕಮ್ಮ ಅಂತಂದ್ರೆ ಉಕ್ಲಿವ್ರಿ. ಇವರು ಗೊಲ್ಲಾಳಪ್ಪನ ಭಕ್ತರು. ಇವ್ರು ರಾಮಾಶಿಗೊಮ್ಮೆ ಬರೋರು, ಸಾಮರ್ಕಮ್ಮ ಬರೋರು. ಹಿಂಗೆಲ್ಲ ಬರೋದು ಹೋಗೋದ್ರಿಂದ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಗೊಲ್ಲಾಳಪ್ಪ ಅವ್ರಿಗೆ ಹೆಂಗಪ್ಪ ಅಂತಂದ್ರೆ ಹಿಂಗೆ ಮಾತಾಡ್ದಂಗೆ ಒಂದು ಸಂವಾದ ನಡೀತಿದ್ರು. ಸಂವಾದ ನೋಡೋ ಟೈಮ್ದಾಗ ಆ ಕಡೆ ಮನೆ ಕಡೆದು ಆ ಕಡೆ ಸಂಸಾರ ಸಾಕಂಡು ಬಿಡ್ತಾರೆ ಅವರು. ಸಂಸಾರ ಸಾಕೊಂಡು ಇಲ್ಲೇ ಇದ್ದು ಅವ್ನ ಸೇವೆ ಮಾಡ್ಕೋತು ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದು ಇಲ್ಲೇ ಲಿಂಗಕ್ಕೆ ಆಗಿಬಿಡ್ತಾರೆ ಅವರು. ಇಲ್ಲ ಅದು ಗುಡಿ ಅದಲ್ಲ ಹಿಂದಿಂದು, ಆ ಗುಡಿ ಒಳಗೆ ಇಲ್ಲೇ ಲಿಂಗೈಕ ಆಗ್ತಾರೆ. ನನಗೆ ಹೆಂಗಪ್ಪ ಅಂತಂದ್ರೆ ನೀ ನನ್ನ ಎದುರ ಇಲ್ಲೇ ನನ್ನ ಬಲ್ಲಿ ಇರು ಅಂತೇಳಿ ಹಿಂಗೆ ಆಶೀರ್ವಾದ ಮಾಡ್ತಾನೆ ಅವ್ರಿಗೆ. ಅಂದ್ರೆ ಕಾಲ ಅಂದ್ರೆ ಇಲ್ಲೇ ನಂಬಲ್ಲಿ ಇರು, ನಿನ್ನ ಪೂಜೆನೂ ನಡೀಲಿ ನನ್ನ ಜೋಡಿ ಅಂತೇಳಿ ಹಿಂಗೆ ಇದು ಮಾಡ್ತಾರೆ ಅವರು. ಇಷ್ಟೇ ಅದು ಇಟ್ಟಿವ್ರಿ, ಅಷ್ಟೇ. ಅಲ್ಲಿ ಆಚೆಗಡೆ ಇತ್ತಿರೋದು ತಂದು ಇಟ್ಟಿವ್ರಿ. ಇಲ್ಲಿ ಅಲ್ಲಿ ಮಾರಿ ಮುಂದೆ ಇತ್ತು ರೀ, ಅದೊಂದು ಮತ್ತೊಂದು ಹೊಸದು ಮಾಡೋಣ ತಂದು ಈ ಕಡೆ ಇಟ್ಟಿವ್ರಿ. ಅದೇ ರೀ ಅವ್ವಮ್ಮ ಮಲ್ಕಮ್ಮನ ಗುಡಿ ಅಂದ್ರೆ ಅದೇ ರೀ. ಹಾಂ, ಅಲ್ಲಿ ಅದಾವ್ರಿ. ಓಸು ಅವ್ರು ಸಾಮಾನ್ಯ ಪೇಮೆಂಟ್ ತಂದು ಅದ್ರೊಳಗೆ ಇಡ್ತೀವ್ರಿ. ಗೊಳಪ್ಪನ ಸಾಮಾನುಗಳು ಏನದ, ಮುಖ, ಅವ್ರ ಮೂರ್ತಿಗಳು, ಅವ್ರ ನಾಗರೆಡ್ಡಿ ಪಿಡಿ ಏನದಲ್ಲ ಎಲ್ಲ ಅಷ್ಟು ಅದ್ರೊಳಗೆ ಇಡ್ತೀವಿ ರೀ. ಈಗ ಅಲ್ಲಿಂದ ಇಲ್ಲೇ ಸ್ಥಾಪನ ರೀ ಅವರು, ಇಲ್ಲೇ ಪೂಜೆ ಇಡ್ತೀವಿ ರೀ. ಅವರು ತೇರು ದಾವಣುಣಿಗೆ ರೀ, ದಾವಣುಣಿಗೆ ಜಾತ್ರೆ ರೀ. ದಾವಣುಣಿಗೆ ಆಗ್ತಾರೆ ಜಾತ್ರೆ. ಹಾಂ, ಹೆಂಗೆ ರೀ
ರೀ ಈಶ್ವರ್ಲಿಂಗ ರೀ. ಆಡಿನ ಕೇಳೋಗೇನ ಹಾಂ ಹಿಂಗಂದ್ರಿ ಸ್ವಲ್ಪ ಹೇಳಿ. ಅವ್ರಿ ಅವರು ಸಾಕ್ಷಾತ್ ಕೈಲಾಸದಿಂದ ಬಂದವ್ರಿ ಅವ್ರು. ಏನೋ ಒಂದು ಇದ್ರೊಳಗೆ ರೀ ಜಗತ್ತೇ ಉದ್ಧಾರ ಮಾಡ್ಲಿಕ್ಕೆ ಹೌದ್ರಿ. ಅಲ್ಲಲ್ರಿ ಶಾಂಡ್ರ ಅಲ್ರಿ ಅದು ಶಾಂಡ್ರ ಅಲ್ರಿ ಅವರು ಇಲ್ಲಿ ಡವಳರ್ ಅಂತೇಳಿ ಇಲ್ಲಿ ಊರದ್ರಿ. ಇದು ದೊಡ್ಡ್ರಿ ಇದು ಕುರಿ ದೊಡ್ಡ್ರಿ ಇದು. ಇಲ್ಲಿ ಡವಳರ್ ಅಂತಂದ್ರೆ ಅಲ್ಲಿ ಬಲ್ಲುಗ ದುಗ್ಳದೇವಿ ಅಂತೇಳಿ ಅವರು ತಾಯಿ ತಂದ್ರಿ. ಯಾರಿಗೆ ಗೋಳಪ್ಪನ ತಾಯಿ ತಂದ್ರಿ. ಅವ್ರಿಗೆ ಮಕ್ಳು ಇರಲ್ರಿ. 70-80 ವಯಸ್ಸಾಗಿರ್ತಾವೆ ರೀ, ಮಕ್ಳು ಇರಲ್ರಿ. ಅದು ಹಿಂಗೆಲ್ಲ ಇಲ್ಲೆಲ್ಲ ಜನರು ಒಂದು ಆಚಾರ ವಿಚಾರಗಳನ್ನೇ ಮರೆತು ಹಿಂಗೆಲ್ಲ ಮಾಡೋದ್ರಿಂದ ಏನಾಗಿಬಿಟ್ಟದ್ರಿ, ಅವ ನಾರ್ದೆಲ್ಲ ಸಂಚಾರ ಮಾಡ್ಕೋತ ಇಲ್ಲಿ ಬರ್ತಾನೆ. ಬಂದು ನೋಡಿ ಎಲ್ಲ ಹಿಂಗೆ ಆಗ್ಯದಪ್ಪ, ಅಲ್ಲೆಲ್ಲ ಏನು ಬೋಲೋಕದಾಗ ಹೇಳೊಳಗೆ ಏನೂ ಉಳಿದಿಲ್ಲ ಅಂದ್ರಪ್ಲೆ ಅಲ್ಲಿ ಮುದ್ದು ಗಣೇಶನ ತಯಾರು ಮಾಡ್ತಾನೆ ರೀ. ಬೋಲೋಕೆ ಹೋಗಿ ಮತ್ತು ಅಲ್ಲೆಲ್ಲ ಇದು ಮಾಡ್ಕೊಂಡು ಮತ್ತು ನಾನು ಜಾಕ್ ಬರೋಕಪ್ಪ ನೀ ಅಂತೇಳಿ ಇದು ಮಾಡ್ತಾನೆ ರೀ. ಅವಾಗ ಇಲ್ಲಿಗೆ ಬರ್ತಾನೆ ರೀ. ಅವ ಯಾರೇ ಮುದ್ದು ಗಣೇಶ ಬರ್ತಾನೆ ರೀ. ಮುದ್ದು ಗಣೇಶ ಬಂದು ಏನು ಮಾಡ್ತಾನೆ ರೀ, ಹಿಂಗೆಲ್ಲ ತಿರುಗಾಡೋದಲ್ಲಿ ಇಂಥಲ್ಲಿ ಡವಳರದಾಗ ಅಲ್ಲಿ ಪಟ್ಟಣ ಅದ, ಅಲ್ಲಿ ಹಾಲು ಗುರುಬ್ರು ಮನಿತನ ಅದ. ಅಲ್ಲಿ ಇಬ್ಬರು ಬಲ್ಲುಗ ದುಗ್ಳದೇವಿ ಅಂತದಾರ. ಅವ್ರ ಗರ್ಭದಲ್ಲಿ ನೀ ಜನಿಸ್ಬೇಕು. ಜನಿಸಿ ಜಗತ್ತೇ ಉದ್ಧಾರ ಮಾಡ್ಕೊಂಡು ಅವ್ರಿಗೆಲ್ಲ ಆಚಾರ ವಿಚಾರಗಳನ್ನು ತಿಳಿಸಿ ಮತ್ತು ನಾನು ಸಂಧಾನಕ್ಕೆ ಬರ್ಬೇಕಂತೇಳಿ ಹಿಂಗೆ ಕಳಿಸ್ತಾನೆ ರೀ. ಹಿಂಗೆ ಬಂದು ಅಲ್ಲಿಗೆ ಬಂದು ಅಲ್ಲಿ ನಮ್ಮ ಬಲ್ಲುಗ ದುಗ್ಳದೇವಿ ಉದ್ರದಾಗ ಜನನ ಆಗ್ತಾರೆ. ಒಂದು ಸಾಕ್ತಾರೆ ಅವ್ನು ಗೋಳಗೆ. ಅದು ಮುಂದೆ ಕುರಿಕಾಯಿ ಸುರಿ ಮಾಡಿಬಿಡ್ತಾನೆ ರೀ. ಅವ್ರ ಅಪ್ಪಂದು ಕಾಯಕವೇ ಕುರಿಕಾಯಿ ಇದ್ದಾರೆ. ಅದು ಮುಂದೆ ನಿನ್ನ ಫಸ್ಟ್ ಆಗ್ಯದಪ್ಪ ನಾವು ಜೊತೆ ಹೋಗ್ತೀನಿ ಅಂತ ಹೇಳಿಕ್ರಿ ಮಕ್ಕಳು ಕುರಿಗಳು ಇವ ಕಾಯ್ಲಾಕ ಶುರು ಮಾಡ್ತಾನೆ ರೀ. ಒಂದು ಮುದ್ದಿರ್ತಾನೆ ರೀ. ಅವನು ಇಲ್ಲೇ ಕಾಲ್ದಾರಿ ಇರ್ತದೆ. ಅದು ಸಿರ್ಸಲ್ಗೆ ಹೋಗೋ ಮಂದಿ ಇಲ್ಲೇ ಕಾಲ್ದಾರಿ ಇರ್ತದೆ ರೀ. ಅಷ್ಟೊಂದು ಮಾಡ್ಕೊಂಡು ಹೋಗ್ತಾರೆ ಅವರು. ಹಿಂಗೆ ಕೊದಾಡ್ಕೊತ ಚೀರಾಡ್ಕೊತ ಹೋಗ್ತಾರೆ ಅಂತ ಹೇಳಿ ನೀವು ಬಂದು ತರ್ಬಿ ಕೇಳ್ತಾನೆ ರೀ. ತರ್ಬ್ರಿ ಯಾರೂ ಹೇಳಲ್ಲ ರೀ. ಲಾಸ್ಟ್ ಒಬ್ಬ ನಂದಾಯಿ ಮುತ್ಯತ್ ಇರ್ತಾನೆ ರೀ. ಅವ ಮುತ್ಯರು ಯಾಕೆ ಚೀರಾಡ್ಕೊತ ಹೊಡೆದು ಹೊಂಟ್ರಿ ಎಲ್ಲಿಗೆ ಹೊಂಟ್ರಿ ನೀವು ಅಂತ ಹಿಂಗೆ ಕೇಳ್ದಂಗೆ, ಇಲ್ಲಪ್ಪ ಅಲ್ಲೆಲ್ಲ ಕೈಲಾಸ ಅಲ್ಲಿ ಶ್ರೀಶೈಲಕ್ಕೆ ಹೊಂಟಿವಿ ನಾವು ಅಂತ ಹೇಳ್ತಾನೆ ರೀ. ಹೇಳಿದಾಗ ಮತ್ತು ಅಲ್ಲಿ ಏನದ ಅಂತಂದ್ರೆ ಅಲ್ಲೆಲ್ಲ ಸಾಕ್ಷಾತ್ ಅಲ್ಲಿ ಭಗವಂತನೇ ಅದಾನ, ಮಲ್ಲಿಕಾರ್ಜುನ ಅದಾನ. ಅವನಿಗೆ ಬೆಟ್ಟ ಆದ್ರೆ ಮೂರೈತು, ಅಲ್ಲಿ ಮಹಾಲಿಂಗ ದೊಡ್ಡ ಲಿಂಗ ಅದ. ಹಿಂಗೆಲ್ಲ ಒಂದು ನಮ್ಮನ್ನ ಹೇಳ್ತಾನೆ ರೀ. ಹೇಳಿಂದ ಹಂಗಾದ್ರೆ ನನಗೊಂದು ಲಿಂಗ ತಂದು ಕೊಡ್ತೀರಿ ಅಂತ. ನಾವು ನನಗೊಂದು ಲಿಂಗ ತಂದು ಕೊಡ್ತೀನಿ. ಆಯ್ತು ಕೊಡ್ತೀನಪ್ಪ, ಅದಕ್ಕೆ ದಕ್ಷಿಣ ಕೊಡ್ಬೇಕಾಗ್ತದೆ ಅಂತ ಹೇಳ್ತಾನೆ ರೀ. ದಕ್ಷಿಣ ಕೊಡ್ಬೇಕಾತಂದ್ರೆ ದಕ್ಷಿಣ ಕಂಬಲ ಕೊಡ್ತೀನಿ ಅಂತಾನೆ ರೀ. ಒಂದು ಬಿಂದಿಗೆನೇ ಕೊಡ್ತಾನೆ ರೀ ಹಣದ್ದು. ಇಲ್ಲೆಲ್ಲ ಇಲ್ಲಿ ಅವರಪ್ಪ ದೊಡ್ಡ ಶ್ರೀಮಂತ ರೀ. ಸ್ವಲ್ಪ ಹೋದ್ರಿಂದ ಎಲ್ಲ ಕೇಳೋದ್ರಿಂದ ಏನಾಗಿಬಿಡ್ತದ, ಲಿಂಗ ತರ್ಬೇಕಂತ ಹೇಳ್ತಾರೆ ರೀ ಅವರು. ನನಗೊಂದು ಲಿಂಗ ತರ್ಬೇಕಂತಂದ್ರೆ ಮತ್ತು ನಮ್ಗೆ ಇಷ್ಟ ಕಾಣಿಕೆ ಕೊಡ್ಬೇಕಪ್ಪ ಅಂತ ಹೇಳ್ತಾರೆ ರೀ. ಹೇಳೋಣ ಆಯ್ತು, ಕಾಣಿಕೆ ಅದು ಕೊಡಂತ ಹೋದ್ರೆ ಒಂದು ಬಿಂದಿಗೆನೇ ಕಿತ್ತು ಕೊಡ್ತಾನೆ ರೀ. ಬಿಂದಿಗೆನೇ ಕೊಟ್ಟಿಂದ್ರಿ ಅವ ತೊಗೊಂಡು ಹೋಗಿಬಿಡ್ತಾನೆ ರೀ. ಸ್ವಾಮಿ ತಂದು ಕೊಡ್ತೀನಿ ತೋರಪ್ಪ ಅಂತ ತೊಗೊಂಡು ಹೋಗಿಬಿಡ್ತಾನೆ. ತೊಗೊಂಡು ಹೋದವ್ರಿ ಮತ್ತು ಒಂದು ತಿಂಗಳು ಬೇಕಲ್ಲ ರೀ. ಅದು ಲಿಂಗ ಅದೊಂದು ಪರಿಣಾಮ ಬೀರಿಬಿಡ್ತದೆ ರೀ ಇವನಿಗೆ. ಯಾರಲ್ರಿ ಗೊರಳಪ್ಪನ ಮ್ಯಾಗ ಲಿಂಗ ಮಲ್ಲಿಕಾರ್ಜುನ ಲಿಂಗ ಬರಲಿಲ್ಲಲ್ಲ ನಿಂಗೆ ಯಾವಾಗ ತರ್ತಾನೆ ಯಾವಾಗಿಲ್ಲ ಅಂತ ಹಿಂಗೆಲ್ಲನೂ ಒಂದು ನಮ್ಮನ್ನು ಅದೇ ಆ ತಲೆಯಾಗ ಅದು ತುಂಬಿಡ್ತದೆ. ಆ ಫ್ರೀ ಬಿಡ್ತಾನೆ, ಎಲ್ಲ ಬಿಡ್ತಾನೆ. ಅವ್ನ ದಾರಿ ನೋಡ್ಕೊಂಡು ನಿಂತು ಬಿಡ್ತಾನೆ ರೀ. ಊಟ ಇಲ್ಲ, ನೀರಿಲ್ಲ, ನಿದ್ದಿಲ್ಲ, ನೀಡಕ್ಕಿಲ್ಲ, ಏನೂ ಇಲ್ಲ. ಒಟ್ಟು ಬರೀ ಅವ್ನ ದಾರಿ ನೋಡ್ಕೊತು ಕೈ ಕೊಡ್ಲಿ ಪಿಲ್ಲಿ ಹಿಡ್ಕೊಂಡು ನಿಂತು ಬಿಡ್ತಾನೆ ರೀ. ಸಂಗಾಟ ಆಳುಗಳು ಅವರೇ ಕುರಿ ಮೈಸೂರು, ಅವರೇ ಒಯ್ದು ಹಚ್ಚೋರು ದುಡ್ಡಿಗೆ. ಇಲ್ಲೇ ದುಡ್ಡು ಇಲ್ಲೇ ಅದು ಊರಿಗೆ ನಿಂತು ಬಿಡ್ತಾನೆ. ಮುಂದೊಂದು ತಿಂಗಳು ಬಿಟ್ಟು ಬರ್ತಾರೆ ರೀ ಅವರು. ಅವ್ರು ಬರೋ ಟೈಮ್ದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಕೇಳ್ತಾನೆ ರೀ. ಆ ನಂದಾಯಿ ಮಿತ್ತವರು ಬಂದ್ರೈತಿ ಅಡ್ಡಾಡಿ ಬಿದ್ದು ಎಲ್ಲರೂ ಕೇಳ್ತಾನೆ ರೀ. ಯಾರೂ ಹೇಳಲ್ಲ ರೀ. ಹಿಂದಾಡಿ ಲಾಸ್ಟಿಗೆ ಬರ್ತಾನೆ ರೀ. ಲಾಸ್ಟಿಗೆ ಬಂದ್ರಪ್ಲೇ ದೂರನಿಂದ ನೋಡ್ತಾನೆ ರೀ ನಂದಾಯ. ಅಲ್ಲಿ ಏನು ಮಾಡ್ತಾನೆ ಅವ, ಈ ಬಿಂದಿಗೆ ಏನು ಕೊಟ್ಟಿರ್ತಾನೆ ರೀ, ಆ ಹಣದ ಇದ್ರ ಮ್ಯಾಗ ರೀ ಲಿಂಗ ತರೋದೇ ಮಾರ್ತು ಬಿಟ್ಟಿರ್ತಾನೆ. ಲಿಂಗ ತರೋದೇ ಮಾರ್ತು ಬಿಟ್ಟಿರ್ತಾನೆ. ನಾವು ಗುಡಿಯಾಗ ಹೋಗಲ್ಲ ರೀ. ಇಲ್ಲಿ ಬಿಂದಿಗೆ ಬಿಟ್ಟು ಹೋದ, ಕಂಬಿ ಬಿಟ್ಟು ಹೋದಂದ್ರೆ ಇದು ಯಾರು ತೊಗೊಂಡು ಹೋದ್ರೆ ಏನು ಮಾಡೋದು ಅಂತೇಳಿ ಮಲ್ಯಾನ ದರ್ಶನಕ್ಕೆ ಹೋಗಲ್ಲ ರೀ. ಅಲ್ಲಿ ಆ ಕಂಬಿ ಮೇಲೆ ಅದನ್ನು ಕಾಯ್ಕೋತೆ ಕೂತು ಬಿಡ್ತಾನೆ ರೀ. ಹಂಗೆ ಮಂದಿ ಜೋಡಿ ಇಲ್ಲೇ ಪೂಜೆ ಮಾಡೋದು, ಮತ್ತು ಈ ಕಡೆ ಹೊತ್ಕೊಂಡು ಬಂದುಬಿಡ್ತಾನೆ ರೀ. ಈ ದೂರಿಂದ ಈ ಬಸ್ ಸ್ಟ್ಯಾಂಡ್ ಹಿಂಗೆ ನೋಡೋದಕ್ಕೆ ಇವ ನಿಂತಿದ್ದು ನೋಡಿರ್ತಾನೆ. ಯಾರು ನಂದಾಯಿ ನೋಡಿರ್ತಾನೆ ರೀ. ನೋಡೋಣ ಹೇಗಪ್ಪ ಇದೆಲ್ಲ ಬಿಂದಿ ಕೊಟ್ಟಾನ, ಅವನಿಗೆ ಲಿಂಗನೇ ಬಿಟ್ಟು ಬಂದಿಲ್ಲ, ಹೆಂಗೆ ಮಾಡಬೇಕು ಅಂತ. ಅದೇನು ನೋಡಿ ಕುರುಬದ, ಅದು ಲಿಂಗನೂ ಏನು ಗೊತ್ತದಕ್ಕೆ, ಅದೇನು ಕುರಿ ಕಾಯ್ತದ. ಅದು ತೊಗೊಂಡು ಏನು ಮಾಡ್ಬೋದು ಅವತ್ತೇ ತಿಳ್ಕ್ರೆ ಏನು ಹೇಳಿದ್ರೆ ತೋರ್ತಿಳ್ಕ ಅಲ್ಲಿ ಅಂತ ಒಂದು ಎಲ್ಲ ಕುರಿ ಮೈಸೂರು ಜಾಗ ರೀ. ಒಂದು ಕುರಿ ಹಾಕಿ ಕುರಿ ಕಾಳು ಹಗೂರು ಹೆಬ್ಬಟ್ಲೆ ತೊಗೋತಾನೆ ರೀ. ಹೆಬ್ಬಟ್ಲೆ ತೊಗೊಂಡ್ರೆ ಏನು ಮಾಡ್ತಾನೆ ರೀ, ಕೈಯಾಗ ಹಿಡಿತಾನೆ ರೀ. ಕೈಯಾಗ ಹಿಡಿತಾನೆ. ಬಂದ್ರ ಪ್ಲೇಟ್ ಮುತ್ತ ನಾನು ಲಿಂಗ ತಂದಿರಲ್ಲ ಅಂತ ಕೇಳ್ತಾನೆ. ತಂದು ನಾವು ಯಾಕೆ ಗಡ್ಬಡ್ ಮಾಡ್ತಿದ್ವಿ, ಎಲ್ಲ ಒಂದು ಜನ ದೂರಿಂದ ಬಂದ್ವಿ, ಸ್ವಲ್ಪ ವಿಶ್ರಾಂತಿ ತೊಗೋತೀನಿ ಕೊಡ್ತೀನಿ ಅಂದ್ರೆ ಲಿಂಗ ತಂದಿರಲ್ಲ ಅಂತ ಹೇಳ್ತಾನೆ ರೀ. ಅವ್ರ ಹೆಸರೇನು? ನಂದಾಯಿ ಸ್ವಾಮಿಗಳು. ನಂದಾಯಿ ಸ್ವಾಮಿಗಳು. ಶಿಸ್ಸಲ್ಲಿ ಕೊಂಡಿರ್ತಾನೆ. ಹಾಂ, ಶಿಸ್ಸಲ್ಲಿ ಹೊಂಟಿರ್ತಾನೆ ರೀ. ಕಂಬಿ ಹೊತ್ತು ಹೊಂಟಿರ್ತಾನೆ ರೀ. ತಂದು ಕೊಟ್ಟವ್ರು ಯಾರು? ಅವನೇ ರೀ.
ಆ ಕುರಿ ಕಿತ್ಕೊಂಡು ಕರೆ ಏನು ಮಾಡ್ತಾನೆ ರೀ ಬಂದು ಕೊಡ್ತೀನಂದ್ರಪ್ಪ ಅಂತ ಹೇಳ್ತಾನೆ ಅವನಿಗೆ. ಹೇಳಿಂದ ಏನಾಗ್ಬಿಡ್ತಾರೆ ಅವನಿಗೆ, ಇದು ಲಿಂಗ ನೀನು ನೋಡ್ಬಾರ್ದಪ್ಪ ಅಂತ ಹೇಳ್ತಾನೆ ನಂದೇಶ್ವರಗಳು. ಯಾಕೆ ನೋಡಿದ್ರೆ ಮತ್ತು ಅವನೇ ಕುರಿ ಮೇಯ್ಸ ಕುರಿ ಅದನ್ನು ಅಂತ ನಾನು ಉದ್ದೇಶಿಸ್ತಂದ್ರೆ ಆ ಭಾವದಾಗ ಏನು ಮಾಡ್ತಾನೆ, ಇದು ನೀವು ನೋಡ್ಬಾರ್ದು, ದೂರಿಂದ ಬಂದ ದೃಷ್ಟಿ ಆಗ್ತದ, ಭಾಳ ತ್ರಾಸ ಆಗ್ತದೆ ಅವನಿಗೆ, ಇದು ನೋಡ್ಬಾರ್ದು. ಈ ತಿಪ್ಪಿ ಗೊಬ್ಬರ ಅದಲ್ಲ, ಆ ತಿಪ್ಪಿ ಗೊಬ್ಬರದಾಗ ಇಟ್ಟು ಅಲ್ಲಿ ನಿನ್ನ ಕೈಲೇ ಇದು ಕೊಡ್ತೀನಿ, ಹಿಂಗೆ ಕೈ ಹಿಡಿ ಅಂತಂದ್ರೆ ಹಿಂಗೆ ಕೈ ಹಿಡ ಹಿಂಗೆ ಮುಚ್ಚು ಅಂತಂದ್ರೆ, ನೋಡ್ಬೇಡ ನೀನು ಕಣ್ಣು ಮುಚ್ಚು ಅಂತಂದ್ರೆ ಕಣ್ಣು ಮುಚ್ಚಿ ಕೊಡ್ತಾನೆ ಅದು. ಕಣ್ಣು ಮುಚ್ಚಿ ಕೊಟ್ಟು ಇದು ಹೋಗುವ ಇದಕ್ಕೆ ಆ ತಿಪ್ಪಿ ಗೊಬ್ಬರದಾಗ ದೊಡ್ಡ ಕುರಿ ತಿಪ್ಪಿನ ಇರ್ತಾರೆ, ಅದ್ರಾಗ ಹೋಯ್ದು ಕೈ ಒಳಗೆ ಬತ್ತಂದ್ರೆ ಒತ್ತಿದ್ರೆ ಅಲ್ಲಿ ಎಲ್ಲಿ ಇದಕ್ಕೇನಪ್ಪ ದಿನ ಪೂಜೆ, ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಊಟ ಹಾಕಿ ಯಾವ ಸಿಕ್ಕು ಹೂವುಗಳು ತಂದು ಪೂಜೆ ಮಾಡ್ಬೇಕಂತ ಹೇಳ್ತಾನೆ ರೀ. ಯಾರು ನಂದ ಮತ್ತು ಯಾರಿಗೆ ಇವನಿಗೆ ಗೋಳಪ್ಪ ಯಾಕಪ್ಪ ತಿಳ್ಕಿರತ್ತಂತಾನೆ ಅದ್ರ ಒಂದು ಕಿವ್ಯಾಗ ಮಂತ್ರ ಹೇಳ್ತಾನೆ ರೀ, ಪಂಚಾಕ್ಷರಿ ಮಂತ್ರ ಹೇಳ್ತಾನೆ, ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾರೆ ಒಂದು ಮಂತ್ರ ಹೇಳ್ತಾನೆ. ಇದಿಟ್ಟು ಅನ್ಕೋತು ಒಟ್ಟಿದ ಮಾಡು, ಅವ ಎಲ್ಲ ನಿನ್ನ ಪ್ರತ್ಯಕ್ಷ ಆತಾನ, ಅವನೇ ಬರ್ತಾನೆ ಇಲ್ಲಿಗೆ ಅಂತೇಳಿ ಹೇಳಿಕರೆ ಅವ ಹೋಗಿಬಿಡ್ತಾನೆ ನಂದಂಬಿದ್ರೆ. ಇವ ತನ್ನ ಕಾಯ್ಕೆ ಚಾಲನ ಅವ್ನು ಹೆಂಗೆ ಹೇಳ್ಯಾನ ಗುರು ಹೆಂಗೆ ಹೇಳ್ಯಾನ್ರಿ ಹಂಗೆ ಇವ ಕಾಯ್ಕೆ ಚಾಲನ ಮಾಡಿಬಿಡ್ತಾನೆ. ಅದು ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಆಯಿತು, ಏನು ಎಲ್ಲ ಲಕ್ಷಾನುಗಟ್ಟಲೆ ಕುರಿ ರೀ. ಅದ್ರ ಹಾಲು ಪೀಲ ಎಲ್ಲ ತುಂಬಿದ ಕೊಡಗಳು ತಂದು ಹಾಕಿದ್ರೆ ಇದು ಮರಿ ಮುಂದೆ ಹಾಳದಲ್ರಿ, ಅದಕ್ಕೆ ಹಾಲಾಳ ಅಂತಾರೆ. ಅದಕ್ಕೆ ಇದೆಲ್ಲ ಹಾಲಾಳಾಗಿ ಹರಿದಿರೋದು, ಇದೆಲ್ಲ ಪ್ರತಿದಿನತೆ ಹಾಕೋದಲ್ರಿ 15 ದಿನಗಟ್ಟಲೆ. ಮತ್ತು ಅವ್ರು ತಂದೆ ತಾಯಿ 30 ವರ್ಷದಾಗ ಈ ಕಡೆ ಬರುವಲ್ಲ ದುಡ್ಡಿಗೆ, ಹಿಂದಾಗಡೆ ಇಟ್ಟೆಲ್ಲ ಆಗೋ ನೋಡಿ ಏನು ಮಾಡಿಬಿಡ್ತಾರೆ ಮಂದಿ, ಒಬ್ರು ಹೋಗಿ ಹೇಳ್ತಾರೆ, ಏನೋ ನಿನ್ನ ಮಗ ಹಾಲು ಪೀಲ ತುಪ್ಪ ಎಲ್ಲ ಹಾಕಿ ಸತ್ಯಾನಾಶ ನೆನಪ ನಿನ್ನ ಸಂಸಾರ ಹಿಂಗತ್ ಕೇಳೋಣ. ಅವ್ರಪ್ಪ ಬಂದುಬಿಡ್ತಾನೆ ರೀ. ಅವ್ರಪ್ಪ ಬಂದು ಏನು ಮಾಡಿಬಿಡ್ತಾನೆ ರೀ, ಸುಳ್ಳೆ ಮಗನ ನಮ್ಮ ಮಕ್ಳು ಇಲ್ಲ ಅಂತೇಳಿ ನಾನು ಸುಮ್ಮನೆ ಕೂತಿದ್ದೆ, ನಾನು ಎಲ್ಲ ಸಂಪತ್ತೇ ಹಾಳು ಮಾಡೋದಲ್ಲ ಸುಳ್ಳೆ ಮಗನ ಅಂತೇಳಿ ಆ ಲಿಂಗಾಗ ಒದಿತಾನೆ ರೀ. ಆ ತಿಪ್ಪಿಗೆ ಅದ್ರೊಳಗೆ ಲಿಂಗ ಇರ್ತಲ್ರಿ, ಇದಕ್ಕೆ ಕೊಟ್ಟಿದ್ರಿ. ಆ ಕಡೆ ಕಾಲೇ ಪೀಲಿ ಚೆಲ್ಲಾಡ್ತಾನೆ ರೀ. ಚೆಲ್ಲಾಡೋಣ ಅವ್ನಿಗೆ ಪ್ರಜ್ಞೆ ಇರಲ್ರಿ, ಯಾರಿಗೆ ಗೋಳಪ್ಪಗ ಪ್ರಜ್ಞೆ ಇರಲ್ರಿ, ಬರೀ ಅದೇನಾದ್ರಾಗ ಇರ್ತಾನೆ ರೀ. ಅವ್ನು ಅದೇನಾದ್ರಾಗ ಹಿಂಗೆಲ್ಲ ಓಂ ನಮ ಶಿವ ಓಂ ನಮ ಶಿವ ಅನ್ಕೋತು ನೋಡ್ಕೊಂಡು ಸುತ್ತರ್ಕೊಂಡು ಅಲ್ಲೇ ಇರ್ತಾನೆ. ಪಾದಕ್ಕೆ ಅವಲ್ರಿ ಎದುರ್ದ್ರಿ ಯಾವ್ದು ಈಗ ಹೊಲಾಳೇಶ್ವರದ ಎದುರು ಪಾದಕ್ಕೆ ಅದಾವಲ್ರಿ ಬೆಳ್ಳಿವ? ಹಾಂ ಬೆಳ್ಳಿವ. ಅದು ಯಾರು ಮಾಡಿಸ್ಕೊಟ್ರೆ? ಇಲ್ಲ ಭಕ್ತರು ಮಾಡಿಕೊಟ್ಟ. ನಾನು ಅದೆಲ್ಲ ಏನಾಗ್ಬಿಡ್ತಾರೆ, ಅದು ತಿಪ್ಪಿಗೆ ಅದನ್ನೆಲ್ಲ ಕಾಲೇ ಪೀಲಿ ಚೆಲ್ಲೆ ಪೀಲೆ ಮಾಡ್ತಾನೆ ಅವ್ನು. ಯಾರ್ರಿ ಅವ್ರ ಅಪ್ಪ ಗೋರಾಳಪ್ಪನ ಅಪ್ಪ ಚೆಲ್ಲೆ ಪೀಲೆ ಮಾಡೋಣ, ಅವನಿಗೆ ಸಿಟ್ಟು ಬಂದುಬಿಡ್ತದೆ ರೀ. ಹಿಂಗೆ ಕಣತೆ ಯಾರು ನೋಡ್ತಾನೆ, ನನ್ನ ಅಪ್ಪಗೆ ನನ್ನ ಲಿಂಗೈಗ ನನ್ನ ಕಾಲೇ ಒದ್ದಲ್ಲ ನೀ ಅಂತೇಳಿ ಏನು ಮಾಡ್ತಾನೆ ರೀ ಅವ್ರ ಅಪ್ಪ ಇವ್ನು ಗೋಳಪ್ಪಗೆ ಕಡಿಲಕ್ಕೆ ಕೈ ಐತಿರ್ತಾನೆ ನಾವು, ನನ್ನ ಮಗನೇ ಅಲ್ಲ ತಿಳಿ ಕಡಿಲಕ್ಕೆ ಬಂದಿರ್ತಾನೆ. ಅದೇ ಕೊಡ್ಲಿಕ್ಕೆ ಕಸ್ಕೊಂಡು ಕಡೆ ಏನು ಮಾಡ್ಬಿಡ್ತಾನೆ ರೀ ಅವ್ರ ಅಪ್ಪಗೆ ಸಂಹಾರ ಮಾಡಿಬಿಡ್ತಾನೆ. ಗೋಳಪ್ಪ ಅವ್ರ ಅಪ್ಪಗೆ ಸಂಹಾರ ಮಾಡಿಬಿಡ್ತಾನೆ ರೀ. ಅವ್ರ ಅಪ್ಪಗೆ ಸಂಹಾರ ಮಾಡಿಂದ ಮುಂದೆ ಸುದ್ದಿ ಮುಡ್ತಾರೆ ಇಲ್ಲಿಗೆ ಡವಳಾರ್ತೀರಿ. ಅಲ್ಲಿ ಅವ್ರದ್ದು ರಾಜಧಾನಿ ರೀ, ಅವರು ಅಲ್ಲಿ ರಾಜಧಾನಿ ಅಲ್ಲಿ ಒಬ್ಬ ರಾಜ ಇರ್ತಾನೆ ರೀ. ಹಿಡ್ಕೊಂಬರ ಅಂತೇಳಿ ಮಂದಿ ಕಳಿಸ್ತಾನೆ ರೀ. ಅವನಿಗೆ ಹಿಡ್ಕೊಂಬರೋ ಅವ್ರ ತಂದಿಗೆ ಕಳೆದನ ಅಂತ ತಿಳಿತಾರೆ. ಕಳ್ಸನ ಅಲ್ಲಿ ಏನಾಗ್ಬಿಡ್ತಾರೆ ದಾರ್ಯಾಗ ರೀ, ಅವ್ನು ಗೋಳಪ್ಪನ ಸೇವೆ ಅವನೇ ಸಾಕ್ಷಾತ್ ಅಲ್ರಿ. ಅವು ಎಷ್ಟು ಮಂದಿ ಅವ್ರಿಗೆ ಕಳಿಸ್ತಾರೆ ಅಷ್ಟೋ ಮಂದಿ ಕುದುರೆಗೆ ಅವನಿಗೆ ದಾರ್ಯಾಗ ಅದು ಗಡ್ಗಾಸು ಸಿಡ್ಲ ಮಿಂಚ ಹೊಡೆದು ಇವು ದೇವಿನ ಆಕಾರ ಮುಗುಲಿಗೆ ಏಕಾಗಿ ಹೀಗೆಲ್ಲ ಕುಂದಾಡಕ್ಕೆ ಶುರು ಮಾಡಿಬಿಡ್ತಾವ್ರಿ. ಮಾಡ್ಲಕತ್ತಿಂದ ಅವ್ರು ಬಿಟ್ಟು ಹೊಳ್ಳಿ ಹೋಗಿಬಿಡ್ತಾರೆ. ಅವ್ರು ಹೊಳ್ಳಿ ಹೋಗಿ ಹಿಂಗೆ ಆಯ್ತಾರೆ ರಾಜರು, ಏನೂ ಕಾಣಲಾರಂಗೆ ನಮ್ಗೆ ಎಲ್ಲೇನೋ ಏನು ಸುದ್ದಿ ನಮ್ಗೆ ಏನು ಕಾಣಲಾಗದು, ಇಷ್ಟು ಭಯಾನಕ ಆಗಿದೆ, ಹೊಳ್ಳಿ ಬಂದು ತಿಳಿಬಿಡ್ತಾರೆ. ಹೊಳ್ಳಿ ಬಂದಿಂದ ಅದು ಮುಗಿತ್ರಿ ಅಲ್ಲಿಗೆ, ಅದು ಹೊಳ್ಳಿ ಹೋದ್ರೆ ಅವ್ರು ರಾಜನ ಬಲ್ಲಿ. ಮುಂದೆ ಅವ್ರವ್ವ ಹಳ್ಳಕತ್ತಿರ್ತಾಳೆ, ಗಂಡಂದು ರುಂಡ ಇದು ಮಾಡಿಕೊಂಡು ಮುಂದೆ ಹಳ್ಳಕತ್ತಿರ್ತಾಳ್ರಿ. ಹಳ್ಳನ ಪರಮಾತ್ಮ ಪಾರ್ವತಿ ಪ್ರತ್ಯಕ್ಷ ಆಗಿಬಿಡ್ತಾರೆ. ಆ ಲಿಂಗದ ಅವ್ರ ಅಪ್ಪನ ರುಂಡ ಕಡೆ ಏನ್ರಿ ಆ ಲಿಂಗದಾಗೆ ಹೇಳ್ತಾರೆ ಅವರು. ಅದೇ ತಿಪ್ಪೆಗೆ ರೀ, ಆ ತಿಪ್ಪೆಗೇನು ಲಿಂಗ ಅದಲ್ರಿ, ಆ ಲಿಂಗದಾಗೆ ಹೇಳ್ತಾರೆ ರೀ. ಯಾರು ಇದ್ರಿ ಅಂದ್ರೆ ಅವ್ರ ಪಪ್ಪ ಇದ್ರ ಶಿವ ಪಾರ್ವತಿ ರೀ. ಹಾಂ ಆ ಲಿಂಗ ಹೇಳ್ತಾರಲ್ರಿ, ಆ ಲಿಂಗದ ಬೆನ್ನಿಂದೆ ಅವ್ರು ಇರ್ತಾರೆ ಹಿಂಗೆ ರೀ. ಹಿಂಗೆ ಮುಂದೆ ಲಿಂಗ ಎದ್ದು ಬಿಡ್ತದೆ ಹಿಂಗೆ ಲಿಂಗ ತಿಪ್ಪೆ ಅಂದ್ರೆ ಹಿಂಗೆ ಹಿಂದ ಪರಮಾತ್ಮ ಪಾರ್ವತಿ ಎದ್ದು ಬಿಡ್ತಾರೆ ಅವ್ರು. ಹೇಳೋಣ ಅವರು ಒಂದು ಆಶೀರ್ವಾದ ಮಾಡ್ತಾನೆ ರೀ. ಯಪ್ಪ ಇಂಥ ಮಗನ ಕೊಟ್ಟು ಹಿಂಗೆಲ್ಲ ಮಾಡಿದ್ವಿ, ತಂದೆಗೆ ಹಿಂಗೆಲ್ಲ ಕಳೆದ್ಬಿಟ್ಟ ಹಂಗಾಗತ್ತೇಳಿ ತನ್ನ ಅಳವತ್ತು ತೋಡ್ಕೊಳ್ತಾಳೆ ರೀ. ತೋಡ್ಕೊಂಡಿಂದ ಒಂದು ಇದು ಮಾಡ್ತಾನೆ ರೀ, ಆಶೀರ್ವಾದ ಮಾಡ್ತಾನೆ.
ಅಂತಾನೆ. ಆಶೀರ್ವಾದ ಏನು ಮಾಡ್ತಪ್ಪ ಎಲ್ಲ ಇಲ್ಲಿ ಇಲ್ಲೇ ಬಿದ್ದಲ್ಲ ಇದು ಅಂತ ಕೇಳಿದಾಗ ಮುಂದೆ ಗೋಳಪ್ಪಗ ಕಣ್ಣು ತೆರೆದು ನೋಡ್ತಾನೆ ರೀ. ಕಣ್ಣು ತೆರೆದು ನೋಡಿದ ಅಲ್ತಾನ ಅರಿವು ಇರಲ್ಲ ಅವನಿಗೆ. ಕಣ್ಣು ತೆರೆದು ನೋಡಿದಾಗ ಲಿಂಗನೂ ಪ್ರತ್ಯಕ್ಷ ಆಗಿತ್ತು. ನಮ್ಮ ತಂದೆ ತಾಯಿನೂ ತಾಯಿ ಅಪ್ಪನ ಕೂಡ ತೊಗೊಂಡು ಅಳ್ಳಕತ್ತಿರು. ಅಳ್ಳಕತ್ತಾಗ ಮುಂದೆ ಅರಿವಾಯ್ತು ರೀ. ಅರಿವಾಗ ನಾವು ಹೋಗ್ಯಾರೆ ಪರಮಾತ್ಮ ಪಾರ್ವತಿ ಇದಕ್ಕೆ ಪಾದಕ್ಕೆ ಬೀಳ್ತಾನೆ ರೀ. ಪಾದಕ್ಕೆ ಬೀಳ್ತಾನೆ ರೀ. ಬಿದ್ದಿಂದ ನಿನಗೆ ಒಂದು 3 ಹೊರಗೆ ಏನು ಕೇಳಪ್ಪ ಅಂತಾನೆ. ಕೇಳೋದ್ರಿಂದ ನಮ್ಮ ಅಪ್ಪಗೆ ಮರ್ಜರನ್ನು ಕೊಡ್ರಿ ಅಂತ. ಇಲ್ಲಿದ ಇಲ್ಲಿ ಕಾಲಂತರ ಉಳಿಯಂತ ಒಂದು ನೀ ಇಲ್ಲೇ ಇರ್ಬೇಕಂತಾನೆ. ಆಯ್ತಪ್ಪ ನಿನಗೆ ಯಾರು ನೆನೆಸ್ತಾರ ಅವಾಗ ನಿನಗೆ ಯಾರು ನೆನೆಸ್ತಾರ ನಾನು ನೆನೆಸ್ದಲ್ಲಿ ಇಲ್ಲೇ ಇರ್ತೀನಿ ಅಂತ ಪರಮಾತ್ಮ ಪಾರ್ವತಿ ವಚನ ಕೊಡ್ತಾರೆ ಯಾರಿಗಿರಿ ಗೋಳಪ್ಪ. ಅಲ್ಲಿದ ನಮ್ಮ ತಂದೆ ತಾಯಿಗೆ ಪುಷ್ಪ ಇನ್ನೊಂದು ಇಮಂದಾಗ ಕೆಲಸ ಕರ್ಕೊಂಡು ಹೋಗ್ಕೊಂತಾನೆ. ಆಯ್ತಪ್ಪ ಅಂತ ಅವ್ರು ಜೀವಾತ್ಮನೇ ಹೋಗಿರ್ತ ಐತಂದ್ರಿ ಪುಷ್ಪ ಪರಮಾತ್ಮ ಜೋಡಿ ಹೋಗ್ಬಿಟ್ಟಾರೆ. ಉಸು ಮಂದಿ ಹೋಗ್ಬಿಟ್ಟಾರೆ. ಹೋಗ್ಬಿಟ್ಟಾರೆ. ಅದು ಲಿಂಗ ಅವ್ರ ಹೆಸರಿನಾಗ ಇದು ಗೋಳಪ್ಪ ತಿಳಿಕರೆ ಅದು ಆಶೀರ್ವಾದ ಮಾಡಿಕರೆ ರೀ. ಇದು ಕಾಲ ಅಂತ ಅದ್ರಮಾಗಿ ಉಳಿಲಪ್ಪ ನಿನಗೆ ಯಾರು ನೆನೆಸ್ತಾರೆ ನಾನು ಅಲ್ಲೇ ಇರ್ತೇನೆ ಅಂತ ಹೇಳ್ತಾರೆ. ಹಿಂಗೆ ಮಾತು ಕೊಟ್ಟು ವಚನ ತೊಗೊಂಡು ಹೋಗ್ಯಾರ. ಮುಂದೆ ಹೋದ ನಂತರ ಮತ್ತು ಇದೆಲ್ಲ ತಿಪ್ಪಲ್ರಿ ಜಾಲಿ ಕಂಟಿ ಎಲ್ಲ ಬೆಳೆದ್ಬಿಟ್ಟು ಇಲ್ಲೆಲ್ಲ ಬೆಳೆದ್ಬಿಟ್ಟು ರೀ. ಈ ಪರಮಾತ್ಮ ಪಾರ್ವತಿ ಏನು ಹೇಳ್ತಾರೆ ಬಲ್ಲುಗ್ರಿ ಗೋಳಪ್ಪನ ಅಪ್ಪಗ ಎದ್ನಲ್ರಿ ಅವ್ನು ಮತ್ತು ಮರುಜನ್ಮ ಆಗಿ ಬಂದಲ್ರಿ. ನಿನಗೆ ಈ ಜನ್ಮದಾಗ ಮೋಕ್ಷ ಇಲ್ಲ. ಯಾಕಂದ್ರೆ ಅವರು ಇದು ಮಾಡಿರ್ತಾರೆ ಅದು ಹಣದ್ದು ಯಾಮವ್ ರೀ. ಅದಕ್ಕೆ ಹಣದ್ದು ಯಾಮವ್ ತೀರಿಲ್ಲ ನಿನಗೆ ಮುಂದಿನ ಜನ್ಮದಾಗ ಕೊಡ್ತೀನಿ ಮೋಕ್ಷ, ಈ ಜನ್ಮದಾಗಿಲ್ಲ, ಮುಂದೆ ಬಂದು ನೀನು ನಮ್ಗೆ ಸೇವೆ ಮಾಡ್ಬೇಕಂತಾನೆ. ಅಂದ್ರೆ ಇಂಥಲ್ಲಿ ಸಗರನಾಡಿನಾಗ ಒಂದು ಒಳ್ಳೆಯ ಆಚಾರ ವಿಚಾರ ಅಂತಾರೆ ಮನಿತನ. ಆ ಮನಿತನದಾಗ ಹುಟ್ಟಿ ಬಂದು ಮತ್ತೆ ಇಲ್ಲಿ ಆವಾಗ ನೀನು ನಾನು ಸೇವೆ ಬರ್ಬೇಕಂತಾರೆ ಅವ್ನು. ಯಾರಿಗೆ ಗೋಳಪ್ಪನ ಅಪ್ಪಗ್ರಿ ಮರುಜಲಮ್ ತಾಳಿ ಮುಂದೆ ಇದೆಲ್ಲ ಈಟೆ ಬೀಳ್ಬಿತ್ರಿ. ಇದು ಬಿದ್ದಿಂದ ಅಲ್ಲಿ ಹುಟ್ಟಿ ಬಂದನು ನಾವು ಇಲ್ರಿ ಅಲ್ಲಿ ಸಗರನಾಡಿನಾಗ. ಅವ್ರ ಹೆಸರು ಮರಿಯಪ್ಪ ಕೊರತ್ತೇಳಿ. ಹ್ಞೂ ರೀ ಮರಿಯಪ್ಪ ಕೊರತ್ತೇಳಿ ಅಲ್ಲಿ ಹುಟ್ಟಿ ಬಂದನ್ರಿ. ಹುಟ್ಟಿ ಬಂದು ಇದೇ ರಸ್ತಾಕ ಅವ್ರು ಸೋಲಾಪುರಕ್ಕೆ ಇದು ಮಾಡ್ತಿದ್ದರು. ಅವ್ರು ಏನ್ರಿ ಬೆಳ್ಳಿ ಬಂಗಾರ ರತ್ನ ವ್ಯಾಪಾರಸ್ಥರು ಮಾಡ್ತೀರಿ. ಇದು ಒಮ್ಮೆ 2 ಸಲ ಹೋಗ್ಯಾರ ಬಂದಾರ ಏನೋ ಅನ್ಸಿದ್ರಿ. ಒಂದು ಸಲ ಬರೋದಾಗ ಕತ್ತಲಾಗ್ಯದ್ರಿ. ಕತ್ತಲಾಗ ಮತ್ತು ಅವರೆಲ್ಲ ಆಳುಗಳು ತುಳುಗಳು ಕಂಟ್ಲೆ ಎತ್ತಿದ್ರು. ಅವರು ಕಂಟ್ಲೆ ತೊಗೊಂಡು ಎಲ್ಲ ಒಟ್ಟು ಇದು ಮಾಡಿಕೊಂಡು ಅಲ್ಲಿ ಊಟ ಹೊಡೆದ್ಕರೆ ಕಟ್ಟಿಕರೆ ಮತ್ತು ಬೆಳಿಗ್ಗೆ ಹೋಗೋರು ಅವರು ತಮ್ಮ ಊರಿಗೆ. ನಾನು ಅಲ್ಲೇ ಇದು ಮಾಡ್ಯಾರ. ಅದು ಮರಿಯಪ್ಪ ಏನು ಮಾಡ್ಯಾನ್ರಿ, ಅದು ಊಟ ಹೊಡೆ ಹೊತ್ನಾಗ ಇದು ಎಲ್ಲ ಪೂರ್ತಿ ಸಾಪಾಗ್ಯದ್ರಿ. ಏನು ಗೊತ್ತಿಲ್ಲ ರೀ ಕಂಟಿ ಇದನ್ನೆಲ್ಲ ಹಂಗದ ಹೆಂಗಿತ್ತು ಅವಾಗ. ಅದು ಹಿಂದಾಗ ಆಗಿ ಹೋಗಿದ್ದಲ್ರಿ. ಮತ್ತು 100 ವರ್ಷದಿಂದ ಅನ್ನೋದು ಅದು ಊಟ ತೊಗೊಂಡು ಕಲ್ಲು ತೊಗೊಂಡು ಹೊಡೆದಾನ್ರಿ. ಅದಕ್ಕೆ ಅದು ಕರೆಕ್ಟ್ ಅದು ಲಿಂಗದ ಮೇಲೆ ಕೂತ್ರಿ. ಲಿಂಗದ ಮೇಲೆ ಕೂತ್ರಿ ಕುಂದ್ರನ ಆಟೆ ಕಟ್ಟ್ಯಾರ. ಕಟ್ಟಿಂದ ಮಕ್ಕೊಂಡಾರ ರಾತ್ರಿ. ಅವರು ಊಟ ಮಾಡ್ಕೊಂಡು ಮಕ್ಕೊಂಡಾರ. ಮುಂದೆ ಅದು ನಾನು ತ್ರಾಸಾಲಕತ್ತದ ಮಳಿ ಕಿತ್ತು ಮಳಿ ಕಿತ್ತಿದ್ರೆ ಸಪ್ಪನಾಗ ಅವ್ನಿಗೆ ನಿದ್ದೆ ಮಾಡ್ಬಿಟ್ಟಿದ್ರಿ ಬೆಳಗನ ಅನ್ನೋ ಅವ್ರೇನು ವಿಚಾರ ಮಾಡಿಲ್ಲ ರೀ. ಅವ್ರು ಹಂಗೆ ಏನು ಮಾಡ್ಕೊಂಡು ಹೇಳೋದು ಕುಂದ್ರು ಸಪ್ಪನೆ ಬಿದ್ದಿರ್ಬೇಕು ಅಂತೇಳಿ ಹಿಂಗೆ ಏನು ಮಾಡ್ಕೊಂಡೆ ಬಿಟ್ಟಾರೆ. ಅವನು ಬಿಟ್ಟು ಏನು ಮಾಡಿಬಿಟ್ರೆ ಅದು ಹಾಗೆ ತೊಗೊಂಡು ಹೋಗ್ಬಿಟ್ಟಾರೆ. ಅವ್ರು ಮುಂಜಾನೆ ಎತ್ತಾಪ್ರಕ ತಮ್ಮ ಕಾಯಕ್ಕೆ ಹಂಗೆ ಎತ್ಕೊಂಡು ಬಿಸ್ಕೊಳ್ಳೋ ಹೋಗ್ಬಿಟ್ಟಾರೆ. ಹೋಗಿಂದ ಮುಂದೆ ಮತ್ತೊಂದು ಸಲ ಬಂದಾರೆ. ಮತ್ತೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ದಾಗ ಮತ್ತೆ ಅಲ್ಲಿಗೆ ಬಂದಾರೆ. ಅಲ್ಲಿಗೆ ಏನು ಮಾಡೋಕ್ಕೆ ಅವು ಗಿಡಕ್ಕೆ ಕಟ್ಟಿ ಅಲ್ಲೇ ಇದು ಮಾಡ್ಕೊಂಡು ಮಕ್ಕೊಂಡಾರೆ. ಅವು ವ್ಯಾಪಾರ ಮಾಡ್ಕೊಂಡು ಬಂದಿದ್ದು ಏನಾಗ್ಬಿಟ್ಟವ್ರಿ, ಎಲ್ಲ ಹತ್ತಿಕಾಯಿ ಆಗಿಬಿಟ್ಟವ್ರಿ. ಹತ್ತಿ ಹಳ್ಳಿ ಆಗಿಬಿಟ್ಟವ್ರಿ. ಕಾರ್ರಿಗೆ ಹತ್ತಿ ಒಳಗೆ ಮಳೆ ಬಂದ್ರೆ ಕಾರ್ಗೆ ಹಾಕ್ತಲ್ರಿ. ಕಿಡಿಕೆ ಸೇಮ್ ಆಗಿಬಿಟ್ಟವ್ರಿ. ಎಲ್ಲ ಬಂಗಾರ ಎಲ್ಲ ಒಟ್ಟು ರತ್ನ ಪತ್ನಿ ಎಲ್ಲ ತಂದಿದ್ದು ಎಲ್ಲ ಹೋಗ್ಬಿಟ್ಟವ್ರು. ಮಾಡ್ಯಾರ ಆಟೆ ಇರ್ಬಿಟ್ಟು ತಿಳ್ಕೆರೆ ಬಿಟ್ಟಾರ. ಸೀದಾ ಊರಿಗೆ ಹೋಗ್ಬಿಟ್ಟಾರೆ. ಊರಿಗೆ ಹೋಗ್ಯಾರ. ಅಲ್ಲಿ ಹೋಗ್ಯಾರ ಏನು ಮಾಡ್ಯಾರ, ಇಲ್ಲಿನೂ ಮತ್ತೆ ಸಪ್ನದಾಗ ಹೇಳ್ಯಾನ, ಈಗ ಯಾಕೋ ನೀವು ಮರ್ತಿದ್ದನೋ ನನಗೆ ಮನೆ ಸಲ ಎಲ್ಲ ಇಲ್ಲಿದ್ದಾಗ ತ್ರಾಸಾಗ್ಯದ, ಅದು ನೀವು ಬರಬೇಕು, ಬಂದು ಅಲ್ಲೆಲ್ಲ ಇಲ್ಲಿ ಗುಡಿ ಗುಂಡಾರಗಳು ಕಟ್ಟಬೇಕು, ಕಟ್ಟಿ ನನ್ನ ಸೇವಕ್ಕೆ ಇರ್ಬೇಕು ಇಲ್ಲಿ ಹಿಂಗೆ ಹೇಳ್ಯಾರ. ಮತ್ತೆ ಹಂಗೆ ಹೋಗ್ಯಾರ. ಅವ್ರು ಏನೋ ಸಪನಾಗಿತ್ತು ತಿಳ್ಕೊಂಡು ಮತ್ತೆ ಹಂಗೆ ಹೋಗ್ಯಾರ. ಅಲ್ಲಿ ಹೋದಿಂದೆಲ್ಲ ಇದೆಲ್ಲ ನೋಡಿಂದೆಲ್ಲ ಮತ್ತು ಗಾಬರಿ ಬಿದ್ದಾರೆ. ಬೀಚ್ ನೋಡ್ಯಾರ. ಇಲ್ಲಿ ಮನೆಗೆ ಹೋದಿಂದ ನೋಡ್ಯಾರ. ಎಷ್ಟು ಬಂಗಾರ, ಎಷ್ಟು ಏನು ಸುದ್ದಿದ್ದು, ಯಾಕಾಯ್ತು ಯಾಕಾಯ್ತು ಅಂತ ಎಲ್ಲರೂ ಕೂಡ್ಯಾರ. ಎಲ್ಲೇರು ದಾರ ಏನು ವಸ್ತಿ ಮಾಡಿದ್ಲಿ ಅಂದ್ರೆ ಹಂಗೆ ಆಗೈತೆ ಏನೂ ಆಗಿಲ್ಲ. ಒಂದು ಸಲ ಹಿಂಗಾಗಿತ್ತು, ತಲೆ ಮಗಿನ ಮಳಿಕಿತ್ತು, ತ್ರಾಸಾಲಕತ್ತ ಮೊದಲನೇ ಸಲ ಆಯಿತು. 2ನೇ ಸಲಕ್ಕೆ ಏನಾಯಿತು, ಈಗ ನೀ ಬಂದು ಬಡ ಇಲ್ಲಿ ಗುಡಿ ಕಟ್ಟಿ ಮಾಡಿ ಇಲ್ಲೆಲ್ಲ ಹಂಸ ಪರಂಪರೆಯಾಗಿ ಪೂಜೆ ಮಾಡ್ಕೊತ ಹೋಗ್ಬೇಕು ಅಂತ ಹೇಳ್ತಾನೆ. ಅಂದ್ರೂ ಕೂಡ ಅವ್ರಿಗೆ ಹಿಂಗಾಗ್ಯದ ಅಂತ ಕೇಳ್ತಾನ.
ಇಲ್ಲಿಗೆ ಬರ್ತಾರೆ ಹೊಳ್ಳಿ ಇಲ್ಲಿಗೆ ಬಂದು ಆ ಕಡೆ ಈ ಕಡೆ ನೋಡ್ತಾರೆ, ಏನೂ ಕಾಣಲ್ಲ ರೀ, ಏನೂ ಕಾಣಲಾರ್ದಂಗಾಗನ ನೋಡ್ತಾರೆ. ಅದು ಮಳೆಯಲ್ಲಿ ಹೊಡೆದತ್ತನ ಅಲ್ಲಿ ಹಾಡತಾನೆ, ಹಾಡಿ ನೋಡಿದಾಗ ಲಿಂಗ ಇರ್ತದೆ. ಮಳೆಯಲ್ಲಿ ಹೊಡೆದತ್ತ ನೋಡ್ತಾರೆ ಲಿಂಗ ಇರ್ತದೆ. ಲಿಂಗ ಇರೋನ ಅವಾಗ ಪ್ರತ್ಯಕ್ಷ ಹೇಳ್ತಾನೆ ರೀ, ಪ್ರತ್ಯಕ್ಷ ನೀವು ಬರ್ಬೇಕಪ್ಪ, ನಿಂದೆಲ್ಲ ತೊಗೊಂಬಂದು ಇಲ್ಲೆಲ್ಲ ತೊಗೊಂಬಂದು, ಯಾಕಂದ್ರೆ ನಿನ್ನ ಮರು ಜನ್ಮ ಅದು, ನೀನೇ ಬರ್ಬೇಕು ಇಲ್ಲಿಗೆ. ಮೊದಲೇ ಆಗ್ಯದಲ್ಲ ಅದು, ನೀವು ಬಂದು ಪೂಜೆ ಮಾಡಿ ಇಲ್ಲಿ ಗುಡಿ ಕಟ್ಟಿ ಇದೆಲ್ಲ ಒಟ್ಟು ನೀ ಇಲ್ಲೇ ಇರಬೇಕು, ನೀವು ಮಾತು ಯಾರು ದಿನ ನೋಡೋಕೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಈಗೇನು ಹಳ್ಳಿಕೆ ಆಗಿದ್ದು ಅಲ್ರಿ, ಅದ್ರ 100 ಪಟ್ಟು ಮಾಡ್ತೀನಿ, ಅಟ್ ಲಾಭ ತಗೋ ಇಲ್ಲೇ ಎಲ್ಲ ತಂದ್ಕರೆ ಇಲ್ಲೇ ಮಾಡ್ಕೊಂಡ್ರೆ ಇಲ್ಲೇ ಇರು ಅಂತ ಹೇಳ್ತಾನೆ. ಅಲ್ಲಿ 100 ಪಟ್ಟೆ ಅದು ವ್ಯಾಪಾರ ಆಗ್ತಾರೆ, 100 ಪಟ್ಟಿರಲ್ಲಿ ಅದು ಗಳಿಕೆ ಆಗಿಬಿಡ್ತದೆ. ಮತ್ತು ಅದು 1 ಪಟ್ಟಿದ್ದು 100 ಪಟ್ಟು ಮಾಡ್ತೀನಿ ಅಂತ ಹೇಳೇನಲ್ಲ, ಹಂಗಾಗ್ಯದ್ರಿ. ಅದು ಆಗದಿಂದ ಏನಾಗುತ್ತೆ ರೀ, ಅವ ಮರ್ತೇ ಬಿಡ್ತಾನೆ ಮತ್ತು ಇದ್ರಾಗ. ಹಾಂ ರೀ, ಅದೇ ರೊಕ್ಕದ ಮೊದಲಿಗೆ ಮರ್ತು ಬಿಡ್ತಾನೆ ಒಂದು ರಕ್ಷ. ಹಾಂ ರೀ, ಮರ್ತಿಂದ ಏನಾಗ್ಬಿಡ್ತದೆ ಅಂದರೆ ಒಂದು ಇದ್ರ ಹುಣ್ಣಂತ ಆಗ್ತಾವಲ್ಲ ರೀ, ಬೆನ್ನ ಬೇತಾಳ ಹುಣ್ಣಂತ ಆಗ್ತವಲ್ಲ ರೀ. ನೀವು ಬರಂಗೆ ಕಾಣಲ್ಲ ತಿಳ್ಕಿರಿ, ಏನು ಮಾಡ್ತಾನೆ ಗೊಳಕ್ಕೆ ಬೆನ್ನ ಬೇತಾಳ ಹುಣ್ಣು ಹುಟ್ಟಿಸ್ಬಿಡ್ತಾನೆ. ಎಷ್ಟು ಗಂಟೆ ಡೂಬ್ದಾಗ ರೀ, ಚಿತ್ತ ಮಕ್ಕಳಕ್ಕೆ ಬರ್ಲಾರ್ದಂಗೆ ಭಯಂಕರ ತ್ರಾಸ ಹಂಗೆ ಕೊಟ್ಬಿಡ್ತಾನೆ. ಅದು ವಾಳ ಅಂತಾರೆ. ಹಾಂ ರೀ, ಹ್ಞೂ ರೀ, ಅದು ಹುಣ್ಣು ಬೇತಾಳ ಅಂತಂದ್ರೆ ಈಗ ಹಿಂದೆ ಡೂಬ್ದಾಗ ಆಗ್ತಿರೋದು, ಚಿತ್ತ ಮಕ್ಕಳಕ್ಕೆ ಬರಲ್ಲ. ಹಾಂ ರೀ, ಉಪ್ಪರಾಗಿ ಅದೆಲ್ಲ ಒಡೆದು ಮಾಡಿ ಮುಟ್ಟು ಕೊಡಲ್ಲ ಅದು, ಹುಣ್ಣು ಅದು ವಾಳ ಬೇರೆ ರೀ, ಹುಣ್ಣು ಬೇರೆ ಹಂಗೆ ಮಾಡಿಬಿಡ್ತಾನೆ ರೀ. ಮಾಡಿ ಅವ್ರು ಮತ್ತು ಸುರ್ಪುರು ದೊರಿ ರೀ, ಅವನು ಗಳೇಸಿ ಗಂಟೇಸಿ ರೀ, ಇವರು ದೊಡ್ಡ ಶ್ರೀಮಂತರು, ಅವರು ರಾಜ್ಯ ರೀ. ಹಿಂಗಾಗಿ ಎಲ್ಲ ಕಡೆ ವೈದ್ಯರು ಕರ್ಕೊಂಬಂದು ತೋರಿಸ್ತಾರೆ ರೀ, ಎಲ್ಲಿ ಆಗರಾಗಲ್ಲ ರೀ, ಇವಂದದು ಅಲ್ಲಿ ಹಂಗೆ ಆಗ್ತದೆ. ಹಾಂ ರೀ, ಅದು ಎಲ್ಲ ಕಡೆ ತೋರಿಸಿದ್ರು ಕೂಡ ಏನು ಅದುವಾಗಲ್ಲ ರೀ. ಎಲ್ಲ ಮಂದಿ ತಿಂಗಳಾಂಗಟ್ಲೆ ಮತ್ತು ಮನೆಯಾಗೆ ಬಿದ್ದಲ್ಲಿ ಬಿಡುದ್ರಿ, ಊಟ ಇಲ್ಲ ನಿದ್ದಿಲ್ಲ, ಮನ್ಯಾಗ ಮಂದಿಗೂ ಬೇಸರ, ಎಲ್ಲನೂ ಬೇಸರ, ಇದೆಲ್ಲ ಮಾಡ್ಕೊಂಡಿಂದ ಇವ ಹೇಳ್ತಾನೆ ಗೋಳಪ್ಪ ಸುಳ್ಳ ಮಗ ನಾನು ಅರಿವು ಬರ್ಲಿಕ್ಕೆ ಅಂತ ತಿಳಿಕರೆ ಹೋತಾನೆ. ಇವನೇ ಒಂದು ಕಂಬಳಿ ಹಾಕ್ಕೊಂಡು ಕರೆ ಒಂದು ಸ್ವಾಮಿ ರೂಪನಾಗ ಹಾಕ್ಕೊಂಡು ಕೈಯಾಗ ಬೆತ್ತ ತೊಗೊಂಡು ಹೋತಾನೆ ಅಲ್ಲಿಗೆ. ಹೋಗಿ ಏನು ಮಾಡ್ತಾನೆ, ಯಾಕೆ ಏನಾದ್ರು ಮನ್ಯಾಗ ಮಂದಿ ಬಾಕಳು ಕೊಡಿ ಇಲ್ರಿ, ಹಿಂಗೆಲ್ಲ ಆಗ್ಯದ, ಹಿಂಗೆ ನೋಡಿದ ಬೆನ್ನು ಬೆತ್ತೊಳಗೆ ಎಲ್ಲ ಕಡೆ ತೋರಿಸಿವಿ, ಎಲ್ಲ ವೈದ್ಯವ್ರಿಗೆ ಕರೆಸಿವಿ, ಎಲ್ಲರೂ ಕರೆಸಿ ಮಾಡಿಸಿ ಎಲ್ಲ ಇದು ಮಾಡಿಸಿವಿ, ಏನಾದರೂ ಆರಾಮ ಹಾಲಾಗ್ತಿರಲಿ ಅಂತಿದ್ದು ಒಂದು ಎಲ್ಲಿ ಅದಾರ ಅಂತಿಲ್ಲ ಎಲ್ಲ ನಾವು ನೋಡ್ಕೊಂಡು ನೋಡ್ರಿ ಎಲ್ಲರೂ ಬಂದು ಹೋಗ್ಯಾರ, ನೀನು ಹೋಗಿ ಬಂದು ನೋಡಿಲ್ಲ ಅಂತ ಒಳಗೆ ಹೋಗ್ತಾನೆ. ಒಳಗೆ ಹೋಗೋಣ ಜೋಳಿಯಾಗ ಒಂದು 4-5 ಕುರಿಕಿ ಒಯ್ದಿರ್ತಾನೆ ಒಳಪ್ಪ, ಕುರಿಕಿ ಒಯ್ದಿರ್ತಾನೆ. ಅದು ಹೋಗೋಣ ಈ ಮಕ್ಕೋಣ ನಂತರ ಒಳಗೆ ಯಾರು ಇರಲ್ರಿ, ಅದು ಅದ್ರ ಮ್ಯಾಗ ಹಿಂಗೆ ಪುಡಿ ಮಾಡಿಕರೆ ಹಾಕಿಬಿಡ್ತಾನೆ, ಹಿಂಗೆ ಹಾಕಿಕರೆ ಹೊರಗೆ ಬಂದುಬಿಡ್ತಾನೆ. ಹೊರಗೆ ಬಂದು ಹೋಗಿಬಿಡ್ತಾನೆ ಎತ್ತ ಪ್ರಕಾರ. ಅವ ಅದು ಪಟ್ಟಕ್ಕೆ ಮಾಯ ಆಗಿಬಿಟ್ಟಿರ್ತದೆ, ಮತ್ತು ಅವ ಮಾಡಿದ್ದು ಅವನೇ ಕಡೆ ಅವನ್ರಿ, ಅದು ಎಗ್ದು ಮಾಯ ಆಗಿಬಿಟ್ಟಿರ್ತದೆ ಅದು. ಹಾಂ ರೀ, ಬೆನ್ನು ಬೆತ್ತಾಳ ಅದು ಈ ಸದ್ದು ಬೆನ್ನು ಹೆಂಗಾದ್ರೆ ಹಿಂಗೆ ಎಲ್ಲಿ ಗಾಯ ಇಲ್ಲ ಏನಿಲ್ಲ ಮಾಯ ಆಗಿಬಿಟ್ಟಿರ್ತದೆ. ಅವ ತಿಂಗಳಾನ್ಗಟ್ಲೆ ನಿದ್ದಿರಲ್ಲ ರೀ, ಯಾರಿಗೆ ಮರೆಪ್ಸೋಲ್ರಿ. ಅದು ಎಗ್ದು ಹಿಂಗೆ ಒಳಗೆ ಮಕ್ಕೊಂಡ್ಬಿಟ್ಟಿರ್ತಾನೆ, ಮಗಳ ನಿದ್ದೆ ಹಚ್ಚಿಬಿಟ್ಟಿರ್ತದೆ. ನಿದ್ದೆ ಹತ್ತನ ಬಳತ್ತೋ ನೋಡ್ರಿ, ಒಳಗೆ ಹೊರತಳಿ ಹಿಂಗೆ ಒಳಗೆ ಹೋಗಿ ನೋಡ್ರಿ ಮಗ ನಿದ್ದೆ ಮಾಡ್ಲಕತ್ತಿರ್ತಾನೆ. ಹಿಂಗೆ ಒಳೆ ಮಕ್ಕೊಂಡನ ಹೋಗ್ಯಾನ ಸಾವ್ಕಾರ ಅಂತೇಳಿ ಹಿಂಗೆ ಕೆಲವು ಹಿಂಗೆ ಚಾಲು ಮಾಡಿಬಿಡ್ತಾರೆ. ಮಾಡೋಣ ಸುತ್ತಮುತ್ತ ಹೋಗಿ ಇದು ಮಾಡಿ ಎಬ್ಸೋದಾಗ ಎದ್ದು ಕುಂದಿರ್ತಾನೆ. ಹಿಂದೆ ನೋಡ್ತಾರೆ, ಹಿಂದಿಂದ ನೋಡೋಣ ಅದೆಲ್ಲ ಏನು ಗಾಯನೇ ಇರಲ್ಲ. ಯಾರು ಬಂದಿದ್ರು ಅಂತ ಹುಡುಕಾಡಲು ಚೆನ್ನಾಗಿ ಅವ್ನು ಒಳಗೆ ಮಾಯ ಆಗಿಬಿಟ್ಟಿರ್ತಾನೆ. ಮಾಯ ಆಗಿ ಹೊಕ್ಕಲ್ ದಾಟನ ಮಾಯ ಆಗಿಬಿಡ್ತಾನೆ ಗೋಳಪ್ಪ. ಅಂದ್ರೆ ಎಲ್ಲಿ ಹುಡುಕಾಡಿದ್ರು ಸಿಗಲಾರ್ದಂಗ ಮತ್ತೆ ಸ್ವಪ್ನದಾಗ ಹೇಳ್ತಾನೆ ರೀ, ಯಾಕಪ್ಪ ಮತ್ತು ಈಗ ಬರ್ತೇನಿಲ್ಲ ಅಂತಂದ್ರೆ ಬಂದೇಪ್ಪ ಅಂತಂದ್ರೆ ಬಂದೆ ನನಗೆ ಸಾಕಿ ಅಂತಂತಾರೆ. ಅಲ್ಲಿದೆಲ್ಲ ಎಲ್ಲ ಕಿತ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರ್ಬೇಕಾದ್ರೆ ಸುರ್ಪುರದವ್ರಿ ರೀ 400 ಎಕರೆ ಜಮೀನು ಹಚ್ತಾನೆ ರೀ. ಸುರ್ಪುರದವ್ರಿ ರೀ ರಾಜ ಇರ್ತಾನೆ ಅವ. ಅವರಿಬ್ಬರು ದೋಸ್ತರು ನಮ್ಮ ದೋಸ್ತ ಹಿಂಗೆ ನಮ್ಮ ಊರೇ ಬಿಟ್ಟು ಹೋಗ್ತಾನೆ ಅಂತ ದೇವ್ರು ಇದಕ್ಕೆ ಕಿಕ್ಕಿರಿ ಮಾತು ಕೊಟ್ಟಾನ, ಅಲ್ಲಿಗೆ ಹೋಗ್ತಾನೆ ಅಂತಂದು ಅನ್ನೋಣ ರೀ. 400 ಎಕರೆ ಹಾಕಿಬಿಡ್ತಾರೆ ಅವ್ರು. ಇಲ್ಲ ಅಂದು ಈ ಭಾಗದಾಗ ಕಟ್ಕೊಂಡ್ಬಿಡಪ್ಪ ನೀ ಅಂತ ಹೇಳ್ತಾರೆ, ಹುಡಿತಾಳೆ ಜೀವನ ಉದ್ಧಾರ ಅಂತ ಹೇಳ್ತಾರೆ ಮಾಡಿಕೊಡ್ತಾರೆ. ಇಲ್ಲಿಗೆ ಬಂದಿದೆ ಎಲ್ಲ ಊಟ ಎಲ್ಲ ಇದು ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಗುಡಿ ಕುತ್ಕೊಂಡು ಎಲ್ಲ ಕಟ್ಟಡ ಮಾಡ್ತಾರೆ. ಕಟ್ಟಡ ಮಾಡಿ ಇಲ್ಲೇ ಇದು ಮಾಡ್ಕೊಂಡು ಇರ್ತಾರೆ. ಇಲ್ಲೇ ಈಗ 12ನೇ ಶತಮಾನ ರೀ, 12ನೇ ಶತಮಾನದವ್ರಿ. ಇವರು ಸರೆಂಡ್ರ್
ಇಲ್ರಿ ಇಲ್ಲ ಮತ್ತೆ ಹಂಗೆ ಹೇಳ್ತಾರಲ್ರಿ ಬಸವಣ್ಣವ್ರು ಈಗ ಇಲ್ಲ ಈಗ ಜೋಡಿಸ್ಯಾರ್ರಿ ಇಲ್ಲಿದೆ ಒಂದು ಮೂರ್ತಿ ಅಲ್ಲಿ ಇದರ ಕಲ್ಯಾಣ ಇದ್ರಾಗ ಅದಲ್ರಿ ಕುಳ್ಳು ಸಂಘದಾಗ ರೀ ಇಲ್ಲಿದೆ ಒಂದು ಮಾಡಿ ಒಯ್ದು ಇವ್ರಿ ಇಡ್ಸ್ಯಾರಿ ಅಲ್ಲಿ ಸುಮ್ಮನೆ ಒಂದು ಪುನಃ ಇಲ್ಲಿ ಗೋಳಪ್ಪಂದು ಎಲ್ಲ ಮಂದಿ ಬರ್ತಾರ ಹೋಗ್ತಾರ ಅಲ್ಲಿ ಬೆಂಗಳೂರದಾಗ ಬಸವಣ್ಣ ಇದು ಮಾಡ್ಯಾರಲ್ರಿ ಬಸವದ್ದು ಅದು ಯಾವುದು ಫಿಲ್ಮ್ ಇಲ್ಲ ಅಲ್ಲಿ photo ಹಾಕ್ಯಾರಿ. ಫೋಟೋ ಅದಾವ್ರಿ ಇಲ್ಲಿ ಮೂರ್ತಿ ಇರ್ತಾವ್ರಿ ಈ ಸ್ಯಾಂಡ್ರಿಗೆ ಇವ್ರಿಗೆ ಭೇಟಿನೇ ಇಲ್ರಿ ಇಲ್ಲ ಅಲ್ರಿ ಸ್ಯಾಂಡ್ರಿ ಇವ್ರಿಗೆ ಆದ್ರೆ ಇವ್ರು 12ನೇ ಶತಮಾನದಾಗ ಇದ್ರು ಅನ್ನೋ ಕಾಲಕ್ಕೆ ಅದಕ್ಕೋಸ್ಕರ ಆ ಮಾತನ್ನ ತಗೊಂಡ್ ಬಂದ್ರು. ತೊಗೊಂಬರ್ತಾರ ಇವ್ರು ಸ್ಯಾಂಡ್ರಿ ಇವ್ರು ಯಾಕಂದ್ರೆ ಇವ್ರು ಸಾಲಿ ಕಲ್ತಾವಲ್ರಿ ಹಾಂ ಇದು ಉದ್ಭವ ಲಿಂಗ ರೀ ಇದು ಒಳಗ್ರಿ ಉದ್ಭವದ ಲಿಂಗ ರೀ ಎಲ್ಲಿ ತಗೊಂಬಂದು ಮಾಡಿ ಇಟ್ಟಿದ್ದ ಲಿಂಗ ಅಲ್ಲ ಇಲ್ಲ ಉದ್ಭವ ಲಿಂಗ ರೀ ಕುರಿ ಹಿಕ್ಕಿಯಿಂದ ಆಗಿದ್ದ ಲಿಂಗ ರೀ ಲಿಂಗ ಉದ್ಭವ ಲಿಂಗ ಮತ್ತೆ ಕುರಿ ಹಿಕ್ಕಿ ಒಳಗೆ ಈಶ್ವರ ಇದ್ದಾರ ಈಶ್ವರ ಲಿಂಗ ರೀ ಈಶ್ವರ ಲಿಂಗ ಇದೆಲ್ಲ ಮಾಡ್ಕೊಂಬಂದು ಈ ಸದ್ದ ಇವ್ರು ಅದಾರಲ್ರಿ ಇಲ್ಲಿ ಇವರೆಲ್ಲ ಅದೇ ಮರಪ್ ಸಕೋರ್ನ ಅನ್ಸುಸ್ತಾರೆ ನೋಡ್ರಿ ಈ ಸದ್ಯ ನೀವು ಇಲ್ಲಿ ಇವ್ರು ಇಲ್ಲಿ ಅದರಲ್ರಿ ಅವ್ರದ್ದು ಒಂದು ಇದನ್ನೇ ಅದು ಇತಿಹಾಸ ಆದ್ರೆ ಅದು ಅವರು ಅಂದ್ರೆ ಇಬ್ಬರು ಸದ್ದ ಈ ವರ್ಷ ಗುಡಿ ಇವ್ರಿಗೆ ಅದ್ರಿ ಈಗ ಮುಂದೆ ವರ್ಷ ಮತ್ತೊಬ್ಬರಿಗೆ ಬರ್ತದೆ ಅವ್ರು ಹಿಂಗೆ ಮಂದಿ ಅಂದ್ರೆ ಇದು ಗೊಳ್ಳಾಳೇಶ್ವರ ವಂಶಸ್ಥರಲ್ರಿ ಇದೆಲ್ಲ ಇಲ್ರಿ ಗೋಳಪ್ಪನ ಅಂಶಸ್ತ್ರ ಅಲ್ರಿ ಗೋಳಪ್ಪ ಪೂಜಾರಿಗಳು ಅವ್ರ ಸೇವಾ ಇವರು ಅವನಿಗೆ ಪೂಜೆಗೆ ಕರ್ಸ್ಕೊಂಡವ್ರಿ ಅಂದ್ರೆ ಮುಂದೆ ಮುರ್ಜುಲ್ ಕೊಟ್ಟನಲ್ರಿ ಈ ಗೊಳಪ್ಪನ ಅಪ್ಪ ಬಲುಗ್ರಿ ಮುರ್ಜಲ್ ನೀ ತಾಳಿ ಬಂದು ಮಾತು ಇಲ್ಲಿ ನನಗೆಲ್ಲ ಇದ್ಬಿಟ್ಟು ಇಲ್ಲಿ ಬಂದು ಎಲ್ಲ ನನ್ನ ಸಂಸ್ಕಾರ ಮಾಡಿದ್ರೆ ನಿಮ್ಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳೇನ್ರಿ ಹ್ಞೂ ರೀ ಗೊಲ್ಲಾಳೇಶ್ವರ ಅಪ್ಪ ಅವ್ರಿ ಜನ್ಮ ಹೊಡೆದು ಬಂದು ಅವ ಮರ್ಯಾಪ ಸಕೋರಾಗಿ ಬಂದು ಅವನೇ ಇದನ್ನೆಲ್ಲ ಕಟ್ಟಿಗೆ ಮತ್ತೆ ಇದೆಲ್ಲ ನೋಡ್ಕೊಂಡು ಅವ್ರ ಪಪ್ಪಾರ ಫೋಟೋ ಗೊಳ್ಳಾಳೇಶ್ವರದ ತಂದೆಯವ್ರ ಫೋಟೋ ಇಲ್ಲ ಅವಾಗ ನನ್ನ ಫೋಟೋ ಏನೂ ಇಲ್ಲ ತಾಯಿದು ಫೋಟೋ ಇಲ್ಲ ತಂದಿನ ಫೋಟೋ ಇಲ್ಲ ಮತ್ತು ಪುರಾಣದಾಗ ಬರ್ತಾವ್ರೆಲ್ಲ ಪುರಾಣದಾಗ ಇತಿಹಾಸ ಇರ್ತದೆ ಇಲ್ಲಿ ಬಂದ ನಂತರ ಇವರು ದಿನ 3 ಹೊತ್ತು ಯಾರೇ ಏನೇ ಇದ್ದರು ಏನೇ ಮಾಡಿದ್ರು ಇದನ್ನೆಲ್ಲ ಮಾಡ್ಕೊಂಡು ಅವ್ರು ಮರ್ಯಾಪ ಸಕೋರು ಅನ್ನೋದ್ರೆ ಅದವ್ರ ರಥ ಅದು ತಯಾರು ಮಾಡಿದವ್ರು ಅವ್ರ ಕೈ ತೇರಿಂದೇನು ಇತಿಹಾಸ ರೀ ಏನಿಲ್ಲ ಅದು ಜಾತ್ರೆಗೊಮ್ಮೆ ತೇರು ಎಳಿತಾರೆ ಅದೇನ್ರಿ ಹಿಂಗೆ ಪವಾಡ ಗಿವಾಡ ಏನ್ರಿ ಹಿಂಗೆ ಇಲ್ರಿ ಅವ್ರ ಕೈ ಮ್ಯಾಗ ಮಾಡಿ ಅವ್ರ ಗುಡಿ ಕಟ್ಟಿ ಎಲ್ಲ ಮಾಡಿ ತೇರು ಮಾಡಿಕೆರೆ ಇಂಥ ದಿನ ಅಂತೇಳಿಕೆರೆ ದಾವಣಗೆರೆ ದಿನ ಜಾತ್ರೆ ಮೊದಲ ಶ್ರಾವಣದಾಗ ಮಾಡ್ತದತ್ರಿ ದಾವಣದ ಉಳಿದ ಅಷ್ಟೇ ಜಾತ್ರೆನ ಮತ್ತೆ ಬೇರೆ ಮಾಡ್ತಾರೆ ಇಲ್ಲ ದಾವಣ ಹುಣ್ಣಿಮೆ ಒಂದೇ ಸಲ ಜಾತ್ರೆ ಮೊದಲ ಶ್ರಾವಣದಾಗ ಇಲ್ಲಿ ಪುರಾಣ ಒಂದು ತಿಂಗಳೆಲ್ಲ ಭರ್ಜರಿ ನಡೀತದೆ ರೀ ಇಲ್ಲಿ ಗುಡಿಯಾಗ ರೀ ಅದು ದಾವಣ ಹುಣ್ಣಿಗೆ ಒಮ್ಮೆ ಜಾತ್ರೆ ರೀ ಅದು ಅಲ್ಲಿ ಯಾವ್ದು ರೀ ಇಂಡಿ ಬೆಲ್ ನಂದೇಳಿ ಅಲ್ಲಿ ಕಾಳಲಿಂಗೇಶ್ವರಿಗೂ ನಂದಳಿಗೂ ಸೇಮ್ ನೈಟ್ ಅಂತಾರಲ್ರಿ ಹೌದನ್ರಿ ಜೇವರಿ ತಾಲೂಕು ಹೌದೌದು ಗಂಬಳಿ ಹೊಸ್ತಾರ ನೋಡ್ರಿ ಅಲ್ಲಿ ಪೂಜೆ ಹೌದೌದು ಈ ಶಿವರ್ಗೆ ಭಾಳ ಅದಾವ್ರಿ ಇಲ್ಲಿ ನಿಂಗಮ್ಮ ಅಂತ ಹೇಳ್ಕರಿ ರೀ ಇಲ್ಲಿ ಗೊಳಪ್ಪನ ಭಕ್ತಳ್ರಿ ದಿನ ಪೂಜೆ ಮಾಡಕ್ರಿ ನಿಂಗಮ್ಮ ಅಂತ ಹೇಳ್ರಿ ಈ ಕಡೆ ಯಾವ್ರಿಗೆ ಕೊಟ್ಟಾಗ ಈ ಶಿವರ್ಗೆ ಪಾರಿ ಅದಾವ್ರಿ ಮುಂದಾಕಿ ನಗ್ನ ವಯಸ್ಸು ಬರ್ತದೆ ನಗ್ನ ಮಾಡಿಬಿಡ್ತ ಕುಳ್ಳಾಕ ಅವ್ರ ತಾಯಿ ತಂದೆ ತಯಾರತ್ತಾರ ರೀ ನಗ್ನ ಒಲ್ಲೆ ಅಂತ ಹೇಳ್ರಿ ಈಗ ಗೊಳಪ್ಪನ ಬಿಟ್ಟು ನಾವು ಹೋಗಲ್ಲ ನಾವು ಇಲ್ಲೇ ಪೂಜೆ ಮಾಡ್ತೀನಿ ಅಂತ ಹೇಳ್ರಿ ಮುಂದೆ ಹಿರಿಯರು ಕೂಡ ಎಲ್ಲರೂ ಕೂಡ ಒಪ್ಪಿಸ್ತಾರೆ ಒಪ್ಸಿಂದ ಗೊಳಪ್ಪನ ಗುಡಿಗೆ ಬಂದ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನೀನು ಎಲ್ಲಿರ್ತ ಅಲ್ಲಿ ಇರ್ತೀನಿ ತೋರ್ವಾ ಅಂತ ಹೇಳ್ತಾನೆ ಗೊಳಪ್ಪ ಆಶೀರ್ವಾದ ಅದು ಲಿಂಗಮ್ಮನ ದೇವಸ್ಥಾನ ಇಲ್ಲೇ ಐತೇನ್ರಿ ಇಲ್ಲ ಹೆಸರು ನಿಂಗಮ್ಮ ರೀ ಹೆಸರು ನಿಂಗಮ್ಮ ನಿಮ್ಮಂಗೆ ಒಬ್ಬ ಭಕ್ತಳಾಕಿ ಗೊಲ್ಲಾಳೇಶ್ವರ ಭಕ್ತಳು ಏನಿದ್ಲ ಅವಳ ಹೆಸರು ನಿಂಗಮ್ಮ ಅವಳದೊಂದು ಇಷ್ಟ ಅವಾಗ ಹ್ಞೂ ಅದು ನಗ್ನ ಮಾಡ್ತಾರೆ ಅವ್ರ ತಾಯಿ ತಂದೆ ಮಾಡಿಂದ ತುಡಿ ಹಾಕಿ ಕಳಿಸ್ಬಿಟ್ಟಲ್ಲಿ ಕಳ್ಸೋಣ ಎತ್ತಿನ ಗಾಡಿ ಕರ್ಕೊಂಡು ಹೋಗಿಬಿಡ್ತಾರೆ ಹಿಂಗೆ ಅವ್ರು ಎತ್ತಿನ ಗಾಡಿನಲ್ಲಿ ಕುಣಿಸ್ಕೊಂಡು ಹೋಗಿಬಿಡ್ತಾರೆ ಹಿಂಗೆ ಒಂದು ಊರು ಬರ್ನಾಗ ಕಾಲ್ಮಡಿ ಬಂದ್ಬಿಡ್ತಾರೆ ಕಾಲ್ಮಡಿ ಯಾಕೆ ಬರ್ತಾವ ಅಂದ್ರೆ ಆ ಉಡೇಕಿ ಒಳಗೆ ಒಂದು ಲಿಂಗ ಆಗಿ ವಜ್ಜೆ ಆಗಿಬಿಡಿದ್ರು ಅದು ಕಾಲ್ಮಡಿ ನಿಂದ್ರಪ್ಪ ಕಾಲ್ಮಡಿ ನಿಂತ ಹೇಳಿದ್ರೆ ಆ ನವನ ಮಾಡ್ಕೊಂಡು ಹೋಗ್ಯಾರೆ ಅದು ವಜ್ಜೆ ಆಗಿದ್ದ ಲಿಂಗ ಅಲ್ಲಿ ಇಡಾಕಿದ್ರು ಇಲ್ಲಿಗೆ ಗಂಡನ ಮನೆ ಹೋಗುತ್ತಾನೆ ರೀ ಒಂದು 20-25 ಗುಡಿಗಳವ್ರು ಹಿಂಗೆ ಈ ಕಡೆ ಇಲ್ಲೇನಂದ್ರೆ ಅಲ್ಲಿ ಹೋಗುತ್ತಾನ ರೀ ಹಯ್ಯಾಳ ನಿಂಗಯ್ಯ ಅಂತಾರಲ್ರಿ ಹಯ್ಯಾಳ ನಿಂಗಯ್ಯ ಹಯ್ಯಳ್ಳಿ ಲಿಂಗಯ್ಯ ಹಾಂ
ಅದೇ ಎಲ್ಲಿ ಬರ್ತದೆ? ಅದು ಇಲ್ಲಿ ಯಾದಗಿರಿ ಬಲ್ಲಿ ಬರ್ತದೆ ಯಾದಗಿರಿ ಬರ್ತದೆ. ಹೀಗೆಲ್ಲ ಪಾರೆ ಮಾಡ್ಕೋತ ಹೋಗೋದ್ರಿಂದ ಅವಾಗ ಗಂಡನ ಮನೆಗೆ ಹೋಗ್ತಾಳ್ರಿ. ಒಂದು ತಾವಲ್ಲಿ ಹುತ್ತಿನಾಗ ಇಟ್ಟು ಹೋಗ್ತಾಳ್ರಿ. ಕೂತೊಳಗ್ರಿ. ಹ್ಞೂ ರೀ, ಹುತ್ತಿನ ಅಲ್ಲಿದ್ದು ಏನು ಮಾಡ್ತಾರೆ, ಹುತ್ತೆ ಬೆಳೆದು ಬಿಡ್ತದೆ ಅಲ್ಲಿ ಅಯ್ಯೋ. ಆ ಲಿಂಗದ ಮ್ಯಾಗ. ಅಲ್ಲಿ ಗಂಡನ ಮನೆಯಲ್ಲಿ ದಿನ ಬಂದು ಅಲ್ಲೇ ಪೂಜೆ ಮಾಡಾಕ್ರಿ. ಅಲ್ಲಿ ಪೂಜೆ ಮಾಡ್ಕೊಂಡೇ ಹೋಗ್ತೀವಿ. ಅಲ್ಲಿ ಗೋಳಪ್ಪಗ ಅವ್ರಿಗೆ ಒಂದು ಆತ್ಮ ಸಂಬಂಧ ರೀ. ಹಿಂಗೆ ನಾವು ಹೆಂಗಿರ್ತೀವಿ ಹಂಗಿರ್ತಾರೆ ರೀ. ಅವ್ರವ್ರಿಗೆ ಸಂಬಂಧ ಹಂಗೆ ಇಟ್ಕೊಂಡ್ರೆ ಹಂಗೆ ಆಗೋದು. ಮಾತಾ ಅಲ್ಲಿ ಬಂದು ಹೋದಿಂದ ನೀನು ಇದ್ದೇನೆ ಏನು ತಂದಿದ್ದೆಲ್ಲ ಅದೆಲ್ಲ ಇದು ಮಾಡಿಸಿ ಪ್ರಸಾದ ಮಾಡಿಸಿ ಹಿಂಗೆ ಓದ್ತಿರುತ್ತೆ ರೀ. ಹಿಂಗಾಗಿ ಒಂದು 15-20 ಗುಡಿ ಅವ್ರು ಹಿಂಗೆ ಜವರಿಗಿದ್ರೆ ಹಿಂಗೆ ಪಾರಿ ರೀ. ಜವರಿಗಿಂದ ಹಾಂ ರೀ. ಅದೇ ಈಶ್ವರದ ಅವೆಲ್ಲ ಉಡಕ್ಕೆ ಹಾಕೊಂಡಿದ್ದೆ ಎಲ್ಲ. ಹಾಂ ಅವ್ರು ಎಲ್ಲಿ ಇಟ್ಟಾರ ಅಲ್ಲಿ ಇವನ್ ಎಂದೇ ಬಿಟ್ಟಂಡ್ರಿ ಅಲ್ಲಿ. ಹ್ಞೂ ರೀ, ಅಲ್ಲಿ ಮತ್ತು ಅವನೇ ಕುತ್ಕರ ಉಡಕಿಗೆ ವಜ್ಜಿ ಮಾಡಿಬಿಡ ಅವ್ರಿ. ವಜ್ಜಿ ಆಗ ಒಂದು ಕಾಲ್ ಮಾಡ್ಬಿಡ್ತು ನಿಂದಿರುತ್ತೆ ಗಾಡಿ ಥರ ಬಂದು ಅಲ್ಲಿ ಹೋಗಿ ಇಟ್ಟು ಬಂದ್ಬಿಡೋದು ಅಲ್ಲಿ ಅಲ್ಲಿ. ಅವ್ರು ಏನಿತ್ತಲ್ಲ ಈಗ ದೇವ್ರದ ಭಕ್ತಾಳದಾಳ್ರಿ, ಆಕೆ ಎಲ್ಲಿ ಹೋಗಿ ವಜ್ಜಿ ಉಡಿ ಹಾಕಿ ವಜ್ಜಿ ಆದ ನಂತರ ಎಲ್ಲಿ ಇಡ್ತಾಳ ಅಲ್ಲಿ ಎಷ್ಟಿಟ್ಟ ಅಷ್ಟು ಲಿಂಗ ಆಗ್ಯಾವ. ಅಷ್ಟು ಲಿಂಗ ಆಗ್ಯಾವ. ಈ ಒಂದು 10 ನಿಮಿಷಕ್ಕೊಮ್ಮೆ ಅಥವಾ ಒಂದು ದಿವ್ಸಿಗೆ ಎಲ್ಲೋ ಒಂದು ಕಡೆ ಇಟ್ಟರು ಅಲ್ಲೇ ಲಿಂಗ ಆಗ್ಯಾವ. ಅಲ್ಲೇ ಲಿಂಗ ಆಗ್ಯಾವ. ಈಗ ಸುಮಾರು ಎಷ್ಟು ಆಗಿರ್ಬೋದು ರೀ? ಹೌದೌದು ಹೌದೌದು. ಅದೇ ಹಾಂ ಈ ಕಡೆ ಒಂದು ಹಳ್ಳಿ ಬತ್ತು ಅಂತಂದ್ರಪ್ಲೆ ಅಲ್ಲಿ ಆಸೆ ಮಾಡಿಬಿಡಿದ್ರಿ. ಅಲ್ಲೇ ಹೋಗಿ ಗಂಟಿ ಮನೆ. ಈಗ ಉದಾಹರಣೆಗೆ ಎಷ್ಟು ಲಿಂಗ ಆಗ್ಯಾವು ಆ ಊರಿನ ಹೆಸರೇನ್ರಿ? ಈಗ ಆ ಲಿಂಗಮ್ಮ ಅವ್ರೇನೈತಲ್ಲ ಅಲ್ಲಿ ಇಟ್ಟರು, ಆ ಲಿಂಗ ಉದ್ಭವ ಆಯ್ತು, ಆ ಊರಿನ ಹೆಸರೇನು? ಊರ ಹೆಸರು ಗೊತ್ತಿಲ್ಲ ರೀ. ಬಟ್ ಅದು ಒಂದು ಪವಾಡ. ಅದೊಂದು ಪವಾಡ ಜವರಿಗಿಂದ ಅಲ್ಲಿ ಹೋಗಿ ಗೊತ್ತುತ್ತಾ ನಾನು ನೀ ಚಿಂತೆ ಮಾಡುವ ಅಲ್ಲಿರು. ನಾ ಅಲ್ಲೇ ಇರ್ತೀನಿ, ನಿಂಬಲ್ಲಿ ಇರ್ತೀನಿ, ದಿನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಈ ಕಡೆ ಲಾಸ್ಟ್ ಆ ಗಂಡನ ಮನೆಗೆ ಊರಿಂದ ಒಂದು ಹುತ್ತಿರ್ತದೆ. ಆ ಹುತ್ತಿನಾಗ ಇಟ್ಟಿರ್ತಾಳೆ. ಅಲ್ಲೇ ಅಲ್ಲಿ ಮ್ಯಾಗ ತುಂಬ ಹುತ್ತು ಬೆಳೆದು ಬಿಡ್ತದೆ. ಬೆಳೆದ ಹಿಂದಗಡೆ ದೊಡ್ಡ ಗುಡಿ ಕಟ್ಟ್ಯಾರ ಅಲ್ಲಿ. ಅದೇನು ಹುತ್ತದೊಳಗೆ ಲಿಂಗ ಇವಾಗ್ಲೂ ಐತ್ರಿ? ಹ್ಞೂ ಅಲ್ಲಿ ಲಿಂಗ ಕಾಣಿಸ್ತದೆ ಅದು. ಹುತ್ತು ಬೆಳೆದ್ರು ಅದೇ ಗೊಲ್ಲಾಳೇಶ್ವರ ಆಗಿತ್ತು. ಹಾಂ ಫೋಟೋ ಐತೇನ್ರಿ? ಅದು ಸ್ಟೋರಿ ಬರ್ತದೆ. ಸ್ಟೋರಿ ಪುರಾಣದಾಗ ಬಂದುಬಿಡ್ತಾರೆ ಅದು. ಪುರಾಣದಾಗ ಇಷ್ಟೆಲ್ಲ ಅದಾವ. ಪ್ರಸಾದ ಮಾಡಿರಿ. ಥ್ಯಾಂಕ್ಸ್ ರೀ. ನೋಡ್ರಿ, ನಾವು ಇಷ್ಟೆಲ್ಲ ಏನೈತಲ್ಲ ಆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ನೋಡ್ರಿ, ಇಲ್ಲಿ ದೇವಸ್ಥಾನದ ಹಿಂದಿನ ಸೈಡ್ ಇದು ಬಸರಿ ಗಿಡ, ಬನ್ನಿ ಗಿಡ, ಹಾಗೆ ಇಲ್ಲಿ ಹರಕೆಯ ಕಾಯನ್ನು ಕಟ್ತಾರೆ. ಇದು ಒಂದು ನೋಡ್ಬೋದು, ಇಲ್ಲಿ ಎಲ್ಲರೂ ಹರಕೆ ಕಾಯನ್ನು ಕಟ್ಟಿದ್ದಾರೆ. ಹಾಗೆ ನಾವು ಹಿಂದಿನ ಸೈಡ್ ಬಂದ್ವಿ ಅಂದ್ರೆ ನಮ್ಮ ಇಲ್ಲಿ ಗಣೇಶನ ವಿಗ್ರಹ ದರ್ಶನವನ್ನು ಮಾಡ್ಬೋದು. ಹಾಗೆ ಏನೈತಲ್ಲ ಇಲ್ಲಿ ನಮ್ಮ ಏನಾದರೂ ಇಷ್ಟಾರ್ಥವನ್ನು ಕೇಳ್ಕೊಬೇಕಾದ್ರೆ ಅದು ಆಗತ್ತೋ ಇಲ್ಲೋ ಅಂದ್ರೆ ದೇವರ ಕೂಡ ಕೇಳ್ತಾರೆ. ಇಲ್ಲಿ ಲಿಂಗ ರೂಪದೊಳಗೆ ಐತೆ ನೋಡ್ರಿ, ಅದನ್ನೇನೈತಲ್ಲ ಎತ್ತಿಬಿಟ್ಟು ದೇವರನ್ನು ಕೇಳ್ಕೊತಾರೆ. ಅಂದ್ರೆ ಇಲ್ಲಿ ಭಾರ ಬಂತು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಜಲ್ದಿ ಬಂತಂದ್ರೆ ಜಲ್ದಿ ಆಗುತ್ತೆ ಅಂತಂದು. ಹಾಗೆ ಇಲ್ಲಿ ಹಿಂದಿನ ಸೈಡ 2 ಸ್ವಯಂಭೂ ಲಿಂಗಗಳು ಅದಾವ. ಇಲ್ಲಿ 2 ಲಿಂಗ ಅಂದ್ರೆ ಒಂದು ಲಿಂಗ ಅಂತಲ್ಲ ಅವ್ವಮ್ಮ, ಹಾಗೆ ಇನ್ನೂ ಒಂದು ಲಿಂಗ ಮಲ್ಕಮ್ಮ ಅಂತಂದು ಇಲ್ಲೇ ನೋಡ್ರಿ ಲಿಂಗೈಕ್ಯರಾಗಿದ್ದಾರೆ. ನಾವು ಹಿಂದೆ ಬಂದ್ವಿ ಅಂದ್ರೆ ಇಲ್ಲಿ ದೇವರ ದರ್ಶನವನ್ನು ನಾವು ಪಡೆಯಬಹುದು. ಇವಾಗ ನೋಡ್ರಿ ಒಬ್ಬರು ಭಕ್ತರು ಅದನ್ನು ಯಾವ ರೀತಿ ಎತ್ತಾರಂದ್ರೆ, ಇದು ನೋಡ್ರಿ ಲಿಂಗದ ರೂಪದೊಳಗೆ ಅದಾರಲ್ಲ, ಆ ಲಿಂಗವನ್ನು ಈ ರೀತಿ ಎತ್ತಾರೆ. ಅಂದ್ರೆ ನಮ್ಮ ಇಷ್ಟಾರ್ಥವನ್ನು ಕೇಳ್ಕೊಂಡ್ವಿ ಅಂದ್ರೆ ಕೇಳ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಹೀಗೆ ಎತ್ತಬೇಕು. ತದನಂತರ ಏನೈತಲ್ಲ ಇಲ್ಲಿ ಒಂದು ಬಾಗಿಲು ಐತಿ. ಆ ಬಾಗಿಲೊಳಗೆ ಏನೈತಲ್ಲ ನಮಗೆ ಬೆನ್ನು ಮೂಳೆಯ ಸಮಸ್ಯೆ ಆಗಿರ್ಬೋದು, ಏನಾದರೂ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಈ ರೀತಿ ನಾವು ದೇವಸ್ಥಾನದ ಒಳಗೆ ಬಂದ್ವಿ ಅಂದ್ರೆ 3 ಸತ್ತ ನಾವು ಬರಬೇಕು. ಹಾಗೆ ಬಂದ್ವಿ ಅಂದ್ರೆ ನಮ್ಮ ರೋಗ ರುಜಿನವಾಗಲಿ, ನಮ್ಮ ಮೇಲೆ ಏನಾದರೂ ಮಾಟ ಮಂತ್ರ ಪ್ರಯೋಗವಾಗಿದ್ರೂ ಕೂಡ ಈ ರೀತಿ ನಾವು ಬಂದ್ವಿ ಅಂದ್ರೆ ಅದರಿಂದ ನಾವು ವಿಮುಕ್ತಿಯನ್ನು ಪಡಿತೀವಿ. ಆ ದೇವರ ಶಕ್ತಿಯನ್ನು ಪವಾಡ ಕೂಡ ಇದು ಒಂದು. ಇದು ನೋಡ್ರಿ ಸ್ವಯಂಭೂ ಆಗಿದ್ದ ಗೊಲ್ಲಾಳೇಶ್ವರನ ದರ್ಶನವನ್ನು ಪಡೆಯಿರಿ. ಹಾಗೆ ಈ ಮಾಹಿತಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ನೋಡ್ರಿ, ನಾವು ಈಗೆಲ್ಲ ಕಥೆಯನ್ನು ಕೇಳೀನಿ, ಅದ್ರೊಳಗೆ ಏನೈತಲ್ಲ ಒಂದು ಅದ್ಭುತವಾಗಿದ್ದು ನಾವು ಇವಾಗ ಕಾಣ್ಬೋದು. ಇದು ಗೊಲ್ಲಾಳೇಶ್ವರನ ಬಬಲೇಶ್ವರ ಒಳಗೆ ಸ್ವಯಂಭೂ ಆಗಿರುವ ಲಿಂಗ. ಇವಾಗ ನಾವು ನೋಡ್ಬೋದು ರೀ, ಅದ್ರೊಳಗೆ ಹೇಳ್ಯಾರ ನಿಂಗಮ್ಮ ಅಂತದಾರಲ್ಲ, ಅವರು
ಗೊಲ್ಲಾಳೇಶ್ವರ ಅವರು ಆಶೀರ್ವಾದ ಮಾಡಿರ್ತಾರೆ. ನೀನು ಎಲ್ಲಿ ಇಡ್ತಿಲ್ಲ ಅಲ್ಲಿ ನಾನು ನೆಲೆಸ್ತೀನಿ ಅಂತಂದು ಆಶೀರ್ವಾದ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡ್ಬೋದು. ಮತ್ತು ಇಲ್ಲಿ ಒಂದು ಗುಡಿ ಐತಲ್ಲ, ಇಲ್ಲಿ ಏನದ ಅಂತ ತಿಳ್ಕೊಂಡ್ರೆ ಇಲ್ಲಿ ಅಲ್ಲಿ ಅಂದ್ರೆ ಕೊಲ್ಲಾಳೇಶ್ವರಿಗೆ ಅಲಂಕಾರ ಮಾಡಬೇಕಾದ ವಸ್ತುಗಳು ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಮತ್ತು ನಾವು ಅಲ್ಲಿಂದ ಏನೈತಲ್ಲ ಹೊರಗೆ ಬಂದ್ವಿ ಅಂದ್ರೆ ಇಲ್ಲಿ ಬಸವಣ್ಣಂದು ಗುಡಿ ಐತಿ. ಇದು ಪಾದಗಟ್ಟಿ ಐತಿ. ಅಂದ್ರೆ ಇವಾಗ ನಾವು ಅಲ್ಲಿ ಹೋದ್ವಿ ಅಂದ್ರೆ ಪಾದಗಟ್ಟಿಗೂ ಕೂಡ ನಮಸ್ಕಾರ ಮಾಡಬೇಕು ನೋಡ್ರಿ. ಮತ್ತು ನಾವು ದೇವ್ರ ಹತ್ರ ಬೇಡ್ಕೊಂಡಿರ್ತೀವಲ್ಲ, ಏನಾದರೂ ದೀಡ್ ನಮಸ್ಕಾರದ್ದು ಹಾಕೋದಾದ್ರೆ ಇಲ್ಲಿ ಪಾದಗಟ್ಟಿ ಹಿಡಿದಕ್ಕೆ ದೀಡ್ ನಮಸ್ಕಾರ ಹಾಕ್ತಾರೆ. ಮತ್ತು ಇಲ್ಲಿ ಆಂಜನೇಯನ ಆಶೀರ್ವಾದವನ್ನು ಪಡೀರಿ. ಮತ್ತು ಇಲ್ಲಿ ಆಂಜನೇಯ ಅಷ್ಟೇ ಅಲ್ಲ, ಆಜು ಬಾಜು ಏನೈತಲ್ಲ ಇಲ್ಲಿ ಜೋಡಿ ನಾಗಪ್ಪನ ದರ್ಶನ ಮಾಡಿರಿ. ಹಾಗೆ ಇಲ್ಲಿ ಸಣ್ಣದಾಗಿದೆ, ನಾಗಪ್ಪನ ದರ್ಶನ ಮಾಡೋಣ. ಮತ್ತು ಏನೈತಲ್ಲ ಇಲ್ಲಿ ದೇವಸ್ಥಾನಕ್ಕೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಏನೈತಲ್ಲ 11 ಸುತ್ತು ಹಾಕಬೇಕು. ಮತ್ತು ಇಲ್ಲಿ ಬಸವಣ್ಣನ ದರ್ಶನ ಮಾಡೋಣ ಬರ್ರಿ. ಪಾದಗಟ್ಟಿ ಒಳಗೆ ಬಸವಣ್ಣನ ದರ್ಶನ ಮಾಡೋಣ. ಇದೇ ನೋಡ್ರಿ ಪಾದಗಟ್ಟಿಗೆ ನಾವು ಈಗ ನಮಸ್ಕಾರ ಮಾಡಿಕೊಂಡು. ಮತ್ತು ಈ ಮಾಹಿತಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ಮತ್ತು ಇನ್ನಷ್ಟು ವಿಡಿಯೋಗಳ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.